ಸೊ ನಾವು ಇಸ್ರಾಯೇಲ್ ಒಂದು ಚರಿತ್ರೆ ಮತ್ತು ಈಗಿನ ಒಂದು ಪರಿಸ್ಥಿತಿ ಮತ್ತು ಮುಂದಿನ ಒಂದು ಪರಿಸ್ಥಿತಿ ಮತ್ತು ಪ್ರವಚನ ವಾಕ್ಯಗಳ ಮುಖಾಂತರವಾಗಿ ಮುಂದೆ ನೆರವೇರಲಿಕ್ಕಿರುವಂತಹ ಸಂಗತಿಗಳು ಕೂಡ ನಾವು ಧ್ಯಾನ ಮಾಡುವಂತ ಒಂದು ಈ ಸರದಿಯ ಸತ್ಯವೇದ ಅಧ್ಯಯನದ ಕೂಟಗಳಲ್ಲಿ ಈಗಾಗಲೇ ಕೆಲವು ಕ್ಲಾಸ್ಗಳನ್ನ ನಾವೆಲ್ಲ ಮಾಡಿದ್ದೇವೆ. ನಾನು ಆಕ್ಚುಲ್ ಆಗಿ ಇಷ್ಟು ಡೀಟೇಲ್ ಹೋಗ್ಬೇಕಂತ ನೆನೆಸಿರ್ಲಿಲ್ಲ. ಒಂದು 2-3 ಕ್ಲಾಸ್ನಲ್ಲಿ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಮಾತ್ರ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕಾಗುತ್ತೆ ಅನ್ಕೊಂಡೆ. ಆದರೆ ಸ್ಟಡಿನಲ್ಲಿ ಇದರ ಹಿಸ್ಟ್ರಿ, ಇದರ ಇತಿಹಾಸ ಪೂರ್ತಿಯಾಗಿ ನಾವು ಅರ್ಥಾಗಿಲ್ಲ ಅಂತಂದ್ರೆ ಇವತ್ತಿನ ದಿವಸದಲ್ಲಿ ಏನ್ ನಡೀತಾ ಇದೆ ಅದರ ಒಂದು ಸೀರಿಯಸ್ನೆಸ್ ನಮ್ಗೆ ಅರ್ಥ ಆಗೋದಿಲ್ಲ. ಮತ್ತೆ ಹಿಸ್ಟರಿಯ ಒಂದು ಇತಿಹಾಸದ ಒಂದು ಮಾಹಿತಿ ನಮ್ಗೆ ಇಲ್ಲದೆ ಹೋದ್ರೆ ಈ ಒಂದು ಇಸ್ರಾಯೇಲರ ಮಧ್ಯದಲ್ಲಿ ಇರುವಂತಹ ಒಂದು ದೇವಾಲಯವಾಗಲಿ, ಆ ದೇವಾಲಯದ ಒಂದು ಪಾತ್ರ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇರುತ್ತೆ, ಅಲ್ಲಿ ಯಾವ ರೀತಿಯಾಗಿ ಹತ್ತ ಕ್ರಿಸ್ತನು ಕೂಡ ಕೂತ್ಕೊಂಡು ಪ್ರಪಂಚವನ್ನ ಆಳ್ತಾನೆ. ಅದಾದ್ಮೇಲೆ 1000 ವರ್ಷ ಆಳ್ವಿಕೆಯಲ್ಲಿ ಕೂಡ ಈ ಒಂದು 4ನೆಯ ದೇವಾಲಯ ಕೂಡ ಅದು ಕಟ್ಟಲ್ಪಡುತ್ತೆ. ಅದರ ಮುಖಾಂತರವಾಗಿ ಯಾವ ರೀತಿಯ ಕ್ರಿಸ್ತನು 1000 ವರ್ಷ ಈ ಭೂಲೋಕವನ್ನು ಆಳುತ್ತಾನೆ. ಇದರ ಒಂದು ಅರ್ಥಗರ್ಭಿತವಾಗಿರುವಂತಹ ಸಂಗತಿಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದರ ಇತಿಹಾಸವನ್ನು ಕೂಡ ನಾವು ತಿಳ್ಕೊಂಡ್ರೆ ಒಳ್ಳೆದಂತೇಳಿ, ಮತ್ತು ಇಸ್ರಾಯೇಲ್ ಪ್ರಜೆಗಳ ಮಧ್ಯದಲ್ಲಿ ಕೂಡ ಇವತ್ತು ನಡೆಯುತ್ತಿರುವ ಸಂಗತಿಗಳು ಯಾವ ರೀತಿಯ ಪುನಾದಿಯ ಮೇಲೆ ಅವು ಕಟ್ಟಲ್ಪಟ್ಟಿರುವಂತಹ ಸಂಗತಿಗಳಾಗಿವೆ, ಮತ್ತು ಇಸ್ರಾಯೇಲ್ ದೇಶವು ಕೂಡ ಯಾವ ರೀತಿಯಾಗಿರುವಂತಹ ಪುನಾದಿಯ ಮೇಲೆ ಅದು ಪ್ರಾರಂಭವಾಯಿತು, ಅದರ ಹಿನ್ನೆಲೆ ಪೂರ್ತಿಯಾಗಿ ನಮ್ಗೆ ಅರ್ಥ ಆದ್ರೆ ಮಾತ್ರನೇ we will be able to appreciate the present situation and also expect the glorious things that are going to happen in future ಎನ್ನುವಂತ ಒಂದು ಆಲೋಚನೆ ಮೇರೆಗೆ ನಾನು ಅನೇಕ ಸಂಗತಿಗಳನ್ನ ಪ್ರಸ್ತಾಪಿಸ್ಕೊಂಡು ಬಂದಿದ್ದೇನೆ. ಇಸ್ರಾಯೇಲ್ ಜನಾಂಗ ಪ್ರಾರಂಭ ಅಬ್ರಹಾಮನನ್ನು ಕರೆಯುವುದರ ಮುಖಾಂತರವಾಗಿ ಇಸ್ರಾಯೇಲ್ ಜನಾಂಗವು ಪ್ರಾರಂಭವಾಯಿತು. ಆದ್ರೆ ಅಬ್ರಹಾಮನ ಕರೆಯುವಿಕೆಯ ತದನಂತರದಲ್ಲಿ ನಾವು ಗಮನಿಸುತ್ತೇವೆ 70 ಜನರಾಗಿ ಇಸ್ರಾಯೇಲರು ಐಗುಪ್ತ ದೇಶಕ್ಕೆ ಹೋಗಿ 430 ವರ್ಷಗಳ ಕಾಲ ಅಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ದಾಸತ್ವದಲ್ಲಿ ಇದ್ದುಕೊಂಡು ದೇವರಿಗೆ ಮೊರೆಯಿಡಲು ಅದ್ಭುತವಾಗಿರುವ ರೀತಿಯಲ್ಲಿ ಪಸ್ಕಾ ಕುರಿಯ ರಕ್ತದ ಮುಖಾಂತರವಾಗಿ ಮೋಶೆಯ ನಾಯಕತ್ವದಲ್ಲಿ ಇಸ್ರಾಯೇಲ್ ಬಿಡುಗಡೆ ಹೊಂದಿ, ಅದಾದ್ಮೇಲೆ 40 ವರ್ಷಗಳ ಕಾಲದ ಪ್ರಯಾಣ ಕೂಡ ಅವರು ಮುಗಿಸಿ ವಾಗ್ದತ್ತವಾಗಿರುವಂತಹ ಹಾಲು ಜೇನು ಹರಿಯುವಂತಹ ಕಾನಾನ್ ದೇಶಕ್ಕೆ ಅವರು ಬಂದು ಸೇರಿಕೊಂಡ ಮೇಲೆ ಸುಮಾರು ವರ್ಷಗಳ ಕಾಲ ಅವರು ನ್ಯಾಯಾಧಿಪತಿಗಳ ಆಳ್ವಿಕೆಯಲ್ಲಿ ಅವರಿದ್ದರು. ಅದಾದ ಮೇಲೆ ನಾವು ನೋಡುತ್ತೇವೆ ಇಸ್ರಾಯೇಲರು ನಮಗೋಸ್ಕರವಾಗಿ ಒಬ್ಬ ಅರಸನು ಬೇಕು ಎಂಬುದಾಗಿ ಕೇಳಿಕೊಂಡಾಗ ಸಮುವೇಲನಿಗೆ ದೇವರು ಹೇಳ್ತಾನೆ, ಅವರು ಅರಸರನ್ನು ಕೇಳಿಕೊಳ್ಳೋದ್ರ ಮುಖಾಂತರವಾಗಿ ಅವರು ನನ್ನನ್ನು ತೊರೆದಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇವರು ಕೂಡ ಅರಸನನ್ನ ಯಾಕೆ ಕೇಳ್ಕೊಂತಾರಪ್ಪ ಅಂತಂದ್ರೆ ಆಗಿನ ಸುತ್ತಮುತ್ತಲಿನ ದೇಶಗಳಲ್ಲಿ ಒಬ್ಬ ಅರಸನು ಇರ್ತಾ ಇದ್ದ, ಅವ್ರು ಯುದ್ಧಕ್ಕೆ ಹೋಗ್ತಾ ಇದ್ದ, ಜನರ ಪರವಾಗಿ ಯುದ್ಧ ಮಾಡ್ತಾ ಇದ್ದ, ಅಷ್ಟು ಮಾತ್ರ ಅವ್ರು ಗುರುತಿಷ್ಟ ಅಷ್ಟೇ ಹೊರತು ಅರಸನ ಮುಖಾಂತರವಾಗಿ ಉಂಟಾಗುವಂತ ಬೇರೆ ತರವಾಗಿರುವಂತಹ ಅನ್ಯಾಯಗಳು, ಪಾಪಗಳು, ಅದರ ನಿಮಿತ್ತವಾಗಿ ದೇಶದ ಮೇಲೆ ಬರುತ್ತಿರುವಂತಹ ಶಾಪಗಳು ಅವೆಲ್ಲವೂ ಕೂಡ ಅವರು ಅರ್ಥ ಮಾಡಿಕೊಳ್ಳಲಾರದೆ ಅವರು ಕೇಳಿಕೊಂಡದ್ದರಿಂದ ಸಮುವೇಲನ ಮುಖಾಂತರವಾಗಿ ಸೌಲನು ಮೊದಲನೇ ಅರಸನಾಗಿ ನೇಮಿಸಲ್ಪಡ್ತಾನೆ. ಆದರೆ ಸೌಲನು ತಿರುಗಿ ಅವಿಧೇಯತೆಯಿಂದ ಪಾಪಕ್ಕೆ ಒಳಗಾದ್ರಿಂದ ಸೌಲನ ದೇವರು ತಳ್ಳಿ ಹಾಕಿ ತನ್ನ ಹೃದಯಾನುಸಾರವಾಗಿರುವಂತಹ ದಾವೀದನನ್ನ ಅರಸನಾಗಿ ನೇಮಿಸಿಕೊಳ್ಳುವಂಥದ್ದು ನೋಡ್ತೇವೆ. ದಾವೀದನು ಕೇವಲ ಆತನ ಕುರಿ ಕಾಯ್ತಾ ಇದ್ದನು ಮತ್ತು ಕೊನೆಯ ಮಗನಾಗಿ 7ನೇ ಮಗನಾಗಿ ಜೆಸ್ಸಿಯ 7ನೇ ಮಗನಾಗಿದ್ದನು. ಆದರೂ ಕೂಡ ಕುರಿ ಕಾಯುತ್ತಿರುವಂತಹ ದಾವೀದನನ್ನ ದೇವರು ಆರಿಸಿಕೊಂಡು ಇಸ್ರಾಯೇಲರ ಮೇಲೆ ಆಳುವಂತ ರಾಜನನ್ನಾಗಿ ಆತನು ಮಾಡಿರುವಂತದನ್ನ ನಾವು ನೋಡ್ತೇವೆ. ದಾವೀದನು ಒಟ್ಟು ಆತನು 40 ವರ್ಷಗಳ ಕಾಲ ಇಸ್ರಾಯೇಲ್ ದೇಶವನ್ನು ಆಳುತ್ತಾನೆ. 12 ಕುಲದವರನ್ನು ಕೂಡ ಆಳುತ್ತಾನೆ. ಅವನ ಆಳ್ವಿಕೆಯ ಸಮಯ ಕ್ರಿಸ್ತಪೂರ್ವ 1010ರಿಂದ ಹಿಡಿದು 970ನೇ ಕ್ರಿಸ್ತಪೂರ್ವದವರೆಗೆ 40 ವರ್ಷಗಳ ಕಾಲ ದಾವೀದನು ಇಸ್ರಾಯೇಲರ ಮೇಲೆ ಆಳ್ವಿಕೆಯನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಅನೇಕ ಯುದ್ಧಗಳನ್ನು ಮಾಡ್ತಾನೆ ಮತ್ತು ಅನೇಕ ಸುತ್ತಮುತ್ತಲಿನಲ್ಲಿರುವಂತ ಅನ್ಯ ರಾಷ್ಟ್ರಗಳನ್ನು ಗೆದ್ದುಕೊಂಡು ಅವನ್ನೆಲ್ಲವನ್ನು ಕೂಡ ಇಸ್ರಾಯೇಲ್ ದೇಶಕ್ಕೆ ಆತನು ಸೇರಿಸಿಕೊಳ್ಳುತ್ತಾನೆ. ಅತ್ಯಂತ ವಿಜೃಂಭಣೆಯಿಂದ ದಾವೀದನು ದೇಶವನ್ನು ಆಳ್ತಾನೆ. ದಾವೀದನು ಒಂದು ವೇಳೆ ಬೆತ್ಷೆಬಾ ವಿಷಯದಲ್ಲಿ ಆತನು ಪಾಪಕ್ಕೆ
ಒಳಗಾದ್ರೂ ಕೂಡ ದೇವರು ಆತನನ್ನು ಈತನ ಹೃದಯಾನುಸಾರವಾಗಿರುವಂತವನೆಂಬುದಾಗಿ ಆತನನ್ನು ಕರೀತಾನೆ. ಈ ರಿಮೈನ್ಸ್ ಆಸ್ ಅ ಫ್ರೆಂಡ್ ಆಫ್ ಗಾಡ್. ಯಾತಕ್ಕೋಸ್ಕರವಾಗಿ ಅಂತಂದ್ರೆ ಆತನ ಪಾಪವನ್ನು ಕುರಿತಾಗಿ ನಾತಾನನು ಆತನಿಗೆ ತಿಳಿಸುವಾಗ ಆತನು ಮಹಾರಾಜನಾಗಿದ್ದರೂ ಕೂಡ ತನ್ನನ್ನು ತಾನು ತಗ್ಗಿಸಿಕೊಂಡು ಆತನು ಮೊಣಕಾಲೂರಿ ಪಾಪಗಳ ಅರಿಕೆ ಮಾಡಿಕೊಂಡು, ಅರೆ ನಾನು ರಾಜನು, ನನ್ನನ್ನು ಯಾಕೆ ಇವನು ಕೇಳುತ್ತಾನೆ, ನನ್ನ ಇಷ್ಟಾನುಸಾರವಾಗಿ ನಾನು ನಡೆಯಬಹುದು, ನನ್ನನ್ನು ಕೇಳುವಂತ ಹಕ್ಕು ಬೇರೆ ಯಾರಿಗೂ ಇಲ್ಲ ಎಂಬುದಾಗಿ ಗರ್ವಪಡದೆ ತನ್ನನ್ನು ತಾನು ತಗ್ಗಿಸಿಕೊಂಡು ಪಾಪವನ್ನು ಅರಿಕೆ ಮಾಡಿದ್ದರಿಂದ ದೇವರು ಆತನ ಪಾಪವನ್ನು ಕ್ಷಮಿಸಿ, ಅದಾದ ಮೇಲೆ ಆತನನ್ನು ತನ್ನ ದೊಡ್ಡ ವ್ಯಕ್ತಿಯನ್ನಾಗಿ, ಒಬ್ಬ ರಾಜನಾಗಿ ಮಾತ್ರವಲ್ಲದೆ ಆತನನ್ನು ಒಬ್ಬ ಮಾದರಿಯ ಒಬ್ಬ ಪ್ರವಾದಿಯನ್ನಾಗಿಯೂ ಮತ್ತು ಆತನ ಮುಖಾಂತರವಾಗಿ ಅನೇಕ ಸತ್ಯಾರ್ಥಗಳನ್ನ ದೇವರು ಇಸ್ರಾಯೇಲ್ ದೇಶಕ್ಕೆ ಆತನು ಕೊಡುವಂಥದ್ದನ್ನ ನಾವು ನೋಡ್ತೇವೆ. ಆ ರೀತಿಯಾಗಿ ದಾವೀದನು ಅನೇಕ ಕೀರ್ತನೆಗಳನ್ನು ಬರೆಯುತ್ತಾನೆ ಮತ್ತು ಅನೇಕ ತರವಾಗಿರುವಂತಹ ಇಸ್ರಾಯೇಲ್ ದೇಶದಲ್ಲಿ ಸುಧಾರಣೆಗಳನ್ನ ಮಾಡುತ್ತಾನೆ. ಯೆಹೋವ ದೇವರನ್ನ ಅತ್ಯುನ್ನತವಾಗಿರುವಂತಹ ಸ್ಥಾನಕ್ಕೆ ಆತನು ಏರಿಸಿ ಅನೇಕ ತರವಾಗಿರುವಂತಹ ವಿಗ್ರಹಗಳನ್ನೆಲ್ಲ ಕೂಡ ಕೆಡವು ಹಾಕಿ ಆತನು ಒಂದು ದೇವರಿಗೆ ಮೆಚ್ಚುಗೆ ಆಗಿರುವಂತ ರೀತಿಯಲ್ಲಿ ರಾಜ್ಯ ಭಾರವನ್ನ ಆಳುತ್ತಾನೆ ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಆದ್ರೆ ಇಂತಹ ಸಂದರ್ಭದಲ್ಲಿ ದಾವೀದನಿಗೆ ಒಂದು ಆಸೆ ಇರುತ್ತೆ. ಏನಪ್ಪಾ ಅಂತಂದ್ರೆ ದೇವದರ್ಶನ ಗುಡಾರ, ಉದಾಹರಣೆಗೆ ಈ ಮಂಜೂಷ ಎನ್ನುವಂಥದ್ದು ಅದು ಕೇವಲ ಒಂದು ಗುಡಾರದಲ್ಲಿರುತ್ತೆ. ಅದು ದೇವದರ್ಶನ ಗುಡಾರದಲ್ಲೂ ಕೂಡ ಇರಲ್ಲ. ಅದು ದಾವೀದನೇ ಒಂದು ಸಣ್ಣದಾಗಿ ಕಟ್ಟಲ್ಪಟ್ಟಿರುವಂತಹ ಗುಡಾರದಲ್ಲಿ ಮಂಜೂಷ ಇರುವಂತದನ್ನು ನೋಡಿ ಅದನ್ನೇನ್ ಮಾಡ್ತಾನಪ್ಪ ಅಂತಂದ್ರೆ, ನಾನಾದರೂ ಅರಮನೆಯಲ್ಲಿದ್ದೇನೆ, ಆದ್ರೆ ದೇವರನ್ನು ಪ್ರತಿನಿಧಿಸುವಂತಹ ಆ ಒಂದು ಮಂಜೂಷ ಎನ್ನುವಂಥದ್ದು ಕೇವಲ ಒಂದು ಬಟ್ಟೆಯ ಒಂದು ಟೆಂಟ್ನಲ್ಲಿ ಇದೆ. ಆದ್ರಿಂದ ನಮ್ಮ ದೇವರ ಘನತೆಗೆ ಮಹಿಮೆಗೆ ತಕ್ಕ ಹಾಗೆ ನಾನೊಂದು ದೇವಾಲಯವನ್ನು ಕಟ್ಟುತ್ತೇನೆ ಎಂಬುದಾಗಿ ಆತನು ತನ್ನ ಒಂದು ಆಸೆಯನ್ನು ವ್ಯಕ್ತಪಡಿಸುವಾಗ ದೇವರು ಏನ್ ಮಾಡ್ತಾನೆ ಅಂತಂದ್ರೆ ನಾತನ ಮುಖಾಂತರ ಮಾತನಾಡ್ತಾನೆ. ಏನ್ ಮಾತನಾಡ್ತಾನೆ? ದಾವೀದನೇ, ನೀನು ಅನೇಕ ಯುದ್ಧಗಳಲ್ಲಿ ಪಾಲು ತಕ್ಕೊಂಡು ನಿನ್ನ ಕೈ ರಕ್ತ ಕಸಿತವಾಗಿರುವುದರಿಂದ ನೀನು ನನಗೋಸ್ಕರವಾಗಿ ದೇವಾಲಯವನ್ನು ಕಟ್ಟುವಂಥದ್ದು ಬೇಡ. ಆದ್ರೆ ನಿನ್ನ ಮಗನ ಕಾಲದಲ್ಲಿ ನಾನು ಸಂಪೂರ್ಣವಾಗಿರುವಂತಹ ಶಾಂತಿಯನ್ನ ದೇಶಕ್ಕೆ ನಾನು ಕೊಡುತ್ತೇನೆ. ಆಗ ನಿನ್ನ ಮಗನಾಗಿರುವಂತವನು ದೇವಾಲಯವನ್ನು ನನಗೋಸ್ಕರವಾಗಿ ಕಟ್ಟಲಿ ಎಂಬುದಾಗಿ ಹೇಳಿದರ ನಿಮಿತ್ತ ಆತನು ಸುಮ್ಮನಾಗದೆ ದೇವಾಲಯಕ್ಕೆ ಬೇಕಾಗಿರುವಂತ ಎಲ್ಲ ಬೆಳ್ಳಿ, ಬಂಗಾರ, ತಾಮ್ರ ಮತ್ತು ಕಬ್ಬಿಣ ಇವನ್ನೆಲ್ಲವನ್ನ ಕೂಡ ಆತನು ಕೂಡಿಸಿ ಇಡುವಂಥದ್ದನ್ನು ನೋಡ್ತಾ ಇದ್ದೇವೆ. ಆತನು ಇರುವಂತಹ ಆ ಒಂದು ದೇವರ ಮೇಲಿನ ದೇವರ ಮೇಲಿನ ಒಂದು ಭಕ್ತಿ ಮತ್ತು ದೇವಾಲಯದ ಕಟ್ಟೋಣದ ವಿಷಯದಲ್ಲಿ ತನಗೆ ಅವಕಾಶ ಸಿಕ್ಕಲಿದ್ದರೂ ಪರವಾಗಿಲ್ಲ. ಆದ್ರೆ ತನ್ನ ಮಗನ ತಲೆಮನ್ನು ಕಟ್ಟಬೇಕಾದ್ರೆ ಅದು ಅತ್ಯಂತ ಸುಲಭವಾಗಿರುವಂತ ರೀತಿಯಲ್ಲಿ ಕಟ್ಟಲಿ ಎನ್ನುವಂತ ರೀತಿಯಲ್ಲಿ ದೇವಾಲಯಕ್ಕೆ ಬೇಕಾಗಿರುವಂತಹ ಸಮಸ್ತವಾಗಿರುವಂತಹ ಬೆಳ್ಳಿ ಬಂಗಾರವನ್ನ ಆತನು ಶೇಖರಿಸಿ ಆತನು ತನ್ನ ಮಗನ ಸಲಮನ್ನು ಕೊಡುವಂತ ನೋಡ್ತೇವೆ. ಆತನು ಶೇಖರಿಸಿದಂತ ಬಂಗಾರವು ಎಷ್ಟಾಗಿತ್ತು ಅಂತಂದ್ರೆ 34 ಲಕ್ಷ kg ಬಂಗಾರವನ್ನ ಆತನು ಶೇಖರಿಸ್ತಾನೆ. ಅದಾದ್ಮೇಲೆ 34,000 ಮೆಟ್ರಿಕ್ ಟನ್ ಸಿಲ್ವರ್, ಅಂದ್ರೆ 345 ಲಕ್ಷ ಬೆಳ್ಳಿಯನ್ನ ಆತನು ಶೇಖರಿಸ್ತಾನೆ. ಇದರ ಟೋಟಲ್ ವ್ಯಾಲ್ಯೂ ಬಂಗಾರದ ಒಂದು ವ್ಯಾಲ್ಯೂ ಇವತ್ತಿನ ದಿನಗಳಲ್ಲಿ ಸುಮಾರು 12 ಟ್ರಿಲಿಯನ್ ರುಪೀಸ್, ಅಂದ್ರೆ 12 ಮುಂದೆ 12 ಸೊನ್ನೆ ಆಗೋದು ಎಷ್ಟಾಗುತ್ತೋ ಅಷ್ಟು ರೂಪಾಯಿಗಳ ಬೆಲೆ ಬಾಳುವ ಬಂಗಾರವನ್ನ, ಮತ್ತು ಅದೇ ರೀತಿಯಾಗಿ 2 ಟ್ರಿಲಿಯನ್ ಅಂದ್ರೆ 2ರ ಮುಂದೆ 12 ಸೊನ್ನೆ ಹಾಕಿದ್ರೆ ಎಷ್ಟು ರೂಪಾಯಿ ಆಗುತ್ತೋ ಅಷ್ಟು ಬೆಳ್ಳಿಯನ್ನ, ಮತ್ತು ತಾಮ್ರ ಮತ್ತು ಕಬ್ಬಿಣದ ಒಂದು ಬೇಕಾಗಿರುವಂತ ಅದರ ಲೆಕ್ಕಕ್ಕೆ ಇಲ್ಲದ ರೀತಿಯಲ್ಲಿ ಆತನು ಶೇಖರಿಸಿ ಆತನು ತನ್ನ ಮಗನಾಗಿರುವಂತಹ ಸೊಲೊಮೋನನಿಗೆ ದೇವಾಲಯವನ್ನು ಕಟ್ಟಲಿಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಈ ಸಂಗತಿಗಳನ್ನ ಆತನು ಕೊಡುವಂಥದ್ದು ನೋಡ್ತೇವೆ. ಅದಾದ್ಮೇಲೆ ಏನಾಗ್ತದೆ, ದಾವೀದನು ವಯಸ್ಸಾಗ್ತದೆ. ವಯಸ್ಸಾದ್ಮೇಲೆ ಆತನು ಸಾಯೋದಕ್ಕಿಂತ ಮೊದಲು ತನ್ನ ಮಗನಾಗಿರುವಂತಹ ಸೊಲೊಮೋನನನ್ನ, ಅಂದ್ರೆ ಬೆತ್ಷೆಬಳ ಮುಖಾಂತರವಾಗಿ ಹುಟ್ಟಿರುವಂತಹ ಮಗನಾಗಿರುವಂತಹ ಸೊಲೊಮೋನನನ್ನ ಆತನು ರಾಜನನ್ನಾಗಿ ಮಾಡುವಂಥದ್ದನ್ನು ನೋಡ್ತೇವೆ. ಈಗ ಸೊಲೊಮೋನನ ಕಾಲಕ್ಕೆ ನಾವು ಬಂದಾಗ ಅದರ ಕುರಿತಾಗಿ ನಾವು ಸ್ವಲ್ಪ ಆಲೋಚನೆ ಮಾಡಿದ್ದೇವೆ. ಸೊಲೊಮೋನನ ಕಾಲಕ್ಕೆ ಬಂದಾಗ ಸೊಲೊಮೋನನು ಕೂಡ ಆತನು ಕ್ರಿಸ್ತ ಪೂರ್ವ 870ನೇ ಇಸವಿಯಿಂದ ಹಿಡಿದು
930ನೇ ಇಸ್ವಿಯವರೆಗೆ ಆತನು ರಾಜ್ಯವನ್ನ ಆಳ್ತಾನೆ. ಆತನ ಆಳ್ವಿಕೆಯ ವಿಚಾರಗಳನ್ನ ಮೊದಲನೇ ಅರಸುಗಳ ಗ್ರಂಥ 7 ಮತ್ತು 8ನೇ ಅಧ್ಯಾಯದಲ್ಲಿ ವಿವರವಾಗಿ ನಾವು ನೋಡ್ತೇವೆ. ಆ ರೀತಿಯಾಗಿ ಸೊಲೊಮೋನ ಆಳುವಂತ ಸಂದರ್ಭದಲ್ಲಿ ಸೊಲೊಮೋನನು ದಾವೀದನು ಬಿಟ್ಟು ಹೋಗಿರುವಂತಹ ಈ ಬೆಳ್ಳಿ ಬಂಗಾರ ಮುಂತಾದವುಗಳನ್ನು ಉಪಯೋಗಿಸಿಕೊಂಡು ಅದರ ಜೊತೆಗೆ ಹೀರಾಮನನ್ನು ಕೂಡ ಆತನು ಉಪಯೋಗಿಸಿಕೊಂಡು ದೇವಾಲಯಕ್ಕೆ ಬೇಕಾಗಿರುವಂತ ಎಲ್ಲಾ ತರವಾಗಿರುವಂತ ಲೆಬನೋನಿನಿಂದ ಅದಕ್ಕೆ ಬೇಕಾಗಿರುವಂತ ಮರಗಳನ್ನು ಕೂಡ ತರಿಸಿಕೊಂಡು ಒಂದು ದೊಡ್ಡ ದೇವಾಲಯವನ್ನ ಆತನು ಕಟ್ಟುವಂಥದ್ದನ್ನ ನಾವು ನೋಡ್ತೇವೆ. ಆ ದೇವಾಲಯದ ಉದ್ದ 60 ಅಡಿ ಉದ್ದ ಮತ್ತು 30 ಅಡಿ ಅಗಲ ಮತ್ತು 45 ಅಡಿ ಎತ್ತರದ ದೇವಾಲಯವನ್ನ ಆತನು ಕಟ್ಟುತ್ತಾನೆ. ಈ ದೇವಾಲಯವನ್ನು ಕಟ್ಟಲಿಕ್ಕೋಸ್ಕರವಾಗಿ ಆತನು ಸುಮಾರು 1,50,000 ಜನರನ್ನ, ಮರಗಳನ್ನ ಮತ್ತು ಕಲ್ಲನ್ನ ಆತನು ಕೆತ್ತಲಿಕ್ಕೋಸ್ಕರವಾಗಿ ಉಪಯೋಗಿಸಿಕೊಡುತ್ತಾನೆ ಮತ್ತು 3,000 ಓವರ್ಸಿಯರ್ಸ್ಗಳನ್ನು ಉಪಯೋಗಿಸಿಕೊಳ್ಳುತ್ತಾನೆ. 300 ಸೂಪರ್ವೈಸರ್ಗಳನ್ನ ಅಥವಾ ಫೋರ್ಮನ್ಗಳನ್ನ ಉಪಯೋಗಿಸಿಕೊಳ್ಳುತ್ತಾನೆ ಮತ್ತು ಅದರ ಮೇಲೆ 250 ಯಹೂದ್ಯರ ಅಧಿಕಾರಿಗಳನ್ನ ನೇಮಿಸಿ ಈ ದೇವಾಲಯವನ್ನ ಆತನು ಹೆಚ್ಚು ಕಮ್ಮಿ 13 ವರ್ಷಗಳ ಕಾಲ ಆತನು ಕಟ್ತಾನೆ. ಆಗಿನ ಕಾಲದಲ್ಲಿ ಆ ದೇವಾಲಯಕ್ಕೆ ಉಂಟಾಗಿರುವಂತಹ ಖರ್ಚನ್ನ ಇವತ್ತಿನ ದಿವಸದಲ್ಲಿ ಲೆಕ್ಕ ಹಾಕೋದಾದ್ರೆ ಸುಮಾರು $174 ಬಿಲಿಯನ್. ಅಂದ್ರೆ 174ರ ಮುಂದೆ 9 0 ಆಗ್ಬೇಕು, ಆಗ $174 ಬಿಲಿಯನ್ ಆಗುತ್ತೆ. ಅದನ್ನ ನಮ್ಮ ಇಂಡಿಯಾ ರುಪೀಸ್ಗೆ ಕನ್ವರ್ಟ್ ಮಾಡ್ಬೇಕಂತಂದ್ರೆ 174ರ ಮುಂದೆ 9 0 ಹಾಕ್ಬಿಟ್ಟು ಇವತ್ತು ಒಂದು $1 76 ಇದೆ. 76 ಆಗಿ ಗುಣಿಸಿದ್ರೆ ಎಷ್ಟು ಬರುತ್ತೋ ಅಷ್ಟು ಖರ್ಚು ಆ ದೇವಾಲಯಕ್ಕೆ ಆಗುತ್ತದೆ ನೋಡ್ತೇವೆ. ಈ ಆಗಿನ ಕಾಲದಲ್ಲಿ ಸೊಲೊಮೋನನು ಕಟ್ಟಿರುವಂತಹ ದೇವಾಲಯದ ಕಟ್ಟಡದ ಆ ಒಂದು ಭವ್ಯತೆ, ಅದರ ಒಂದು ಔಟ್ಲುಕ್ ಅಂತ ಹೇಳ್ತೀವಲ್ಲ, ಪ್ರಪಂಚದಲ್ಲಿ ಇನ್ನು ಯಾವುದೇ ಕಟ್ಟಡ ಕೂಡ ಅದು ಆ ರೀತಿಯಾಗಿರುವಂತದಲ್ಲ. ಈ ಒಂದು ವೇಳೆ ಈಗಿನ ಕಾಲದಲ್ಲಿ ನಾವು ಕಟ್ಟಡವನ್ನು ಲೆಕ್ಕ ಹಾಕೋದಾದ್ರೆ ಅಬುದಾಬಿನಲ್ಲಿರುವಂತಹ ಅಲ್ ಬುರ್ಜ್ ಅಂತ ಏನೋ ಒಂದು ಇದೆಯಲ್ಲ, ಅದೇನೋ 120 ಅಂತಸ್ತು, ಸುಮಾರು ಹೆಚ್ಚು ಕಮ್ಮಿ 1 ಕಿಲೋಮೀಟರ್ ಎತ್ತರ ಇರುವಂತ ಒಂದು ಕಟ್ಟಡ ಅದು. ಅದೇ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಕಟ್ಟಡ ಎಂಬುದಾಗಿ ನೋಡುತ್ತೇವೆ. ಆದ್ರೆ ಸೊಲೊಮೋನನು ಆಗಿನ ಕಾಲದಲ್ಲಿ ಕಟ್ಟಿರುವಂತ ಕಟ್ಟಡ ಆಗಿನ ಪ್ರಪಂಚದಲ್ಲಿ ಅದಕ್ಕಿಂತ ಭಿನ್ನವಾಗಿರುವಂತ, ಅದಕ್ಕಿಂತ ಭವ್ಯವಾಗಿರುವಂತ, ಅದಕ್ಕಿಂತ ಬೆಳೆ ಬಾಳುವಂತ, ಅದಕ್ಕಿಂತಲೂ ಕೂಡ ಹೆಚ್ಚಾಗಿ ಬಂಗಾರ ಮತ್ತು ತಾಮ್ರವನ್ನು ಉಪಯೋಗಿಸಿಕೊಂಡಿರುವಂತ ಇನ್ನೊಂದು ಕಟ್ಟಡ ಪ್ರಪಂಚದಲ್ಲಿ ಇರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಯಾಕೆ ಇಷ್ಟು ದೊಡ್ಡ ಕಟ್ಟಡವನ್ನು ಸೊಲೊಮೋನ ಕಟ್ಟಿದ್ದಾರೆ ಅಂತಂದ್ರೆ, ನಮ್ಮ ದೇವರು ಅಷ್ಟು ಮಹಿಮೆಯುಳ್ಳಂತ ದೇವರು, ಆತನ ಮಹಿಮೆಗೆ ತಕ್ಕ ಹಾಗೆ ಒಂದು ಭವ್ಯವಾಗಿರುವಂತ ಕಟ್ಟಡವನ್ನ ಕಟ್ಟಬೇಕೆನ್ನುವಂತ ಆಸೆಯ ಮುಖಾಂತರವಾಗಿ ಆ ಕಟ್ಟಡವನ್ನ ಸೊಲೊಮೋನನು ಕಟ್ತಾನೆ. ಸೊಲೊಮೋನನು ಕೂಡ ನಾವು ಗಮನಿಸುವಂತ ರೀತಿಯಲ್ಲಿ ಆತನು ರಾಜನಾದಂತ ಸಂದರ್ಭದಲ್ಲಿ ಆತನು ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿದಾಗ ದೇವರು ಕಾಣಿಸಿಕೊಳ್ತಾನೆ. ಆಗ ಸೊಲೊಮೋನನಿಗೆ ದೇವರು ನಿನಗೆ ಏನ್ ಬೇಕು ಅಂತಂದಾಗ, ರಾಜ್ಯವನ್ನ ಅಥವಾ ನಿನ್ನ ಪ್ರಜೆಗಳಾಗಿರುವಂತ ಇಸ್ರಾಯೇಲರನ್ನು ಆಳ್ಲಿಕ್ಕೆ ಬೇಕಾಗಿರುವಂತ ಜ್ಞಾನ ನನಗೆ ಕೊಡು ಎಂಬುದಾಗಿ ಕೇಳಿದಕ್ಕೆ ದೇವರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ, ನೀನು ಶತ್ರುಗಳ ಮೇಲೆ ಅಧಿಕಾರವನ್ನಾಗಲಿ, ಆಸ್ತಿಯನ್ನಾಗಲಿ, ಅಥವಾ ನಿನ್ನ ಸ್ವಂತ ಮಹಿಮೆಗೋಸ್ಕರವಾಗಿ ಬೇಕಾಗಿರುವ ಸಂಗತಿಗಳನ್ನಾಗಲಿ ಕೇಳಿಕೊಳ್ಳದೆ, ನೀನು ಇಸ್ರಾಯೇಲ್ ಜನರನ್ನು ಆಳ್ಲಿಕ್ಕೆ ಬೇಕಾಗಿರುವಂತ ಜ್ಞಾನವನ್ನ ನೀನು ಕೇಳಿದ್ದರಿಂದ ಅದರ ಜೊತೆಗೆ ನಿನಗೆ ಐಶ್ವರ್ಯ ಮತ್ತು ಘನತೆ ಮತ್ತು ಆಯುಷ್ ಕಾಲವನ್ನ ಹೆಚ್ಚಾಗಿ ನಾನು ಕೊಡುತ್ತೇನೆ ಎಂಬುದಾಗಿ ಸೊಲೊಮೋನನಿಗೆ ದೇವರು ಮಲ್ಟಿಪಲ್ ಬ್ಲೆಸ್ಸಿಂಗ್ಸ್ ಅನ್ನ ಆತನು ಕೇಳಿರುವಂತದ್ದು. ಬರೀ ಜ್ಞಾನ ಕೇಳ್ತಾನೆ, ಜ್ಞಾನದ ಜೊತೆಗೆ ಇನ್ನು 3 ಅಡಿಷನಲ್ ಆಗಿರುವಂತ ಬ್ಲೆಸ್ಸಿಂಗ್ಸ್ಗಳು. ಅದ್ಯಾವುದು? ಐಶ್ವರ್ಯ ಮತ್ತು ಘನತೆ ಮತ್ತು ದೀರ್ಘಾಯುಷ್ಯು. ಇವನ್ನೆಲ್ಲವನ್ನು ಕೂಡ ದೇವರು ಸೊಲೊಮೋನನಿಗೆ ಕೊಟ್ಟದಿರೋದ್ರಿಂದ ಆ ಜ್ಞಾನವೆಲ್ಲ ಉಪಯೋಗಿಸಿಕೊಂಡು ಆತನು ಅನೇಕ ಸಂಗತಿಗಳನ್ನು ಮಾಡ್ತಾನೆ. ಆದ್ರೆ ಅದರಲ್ಲಿ ಒಂದು ಪ್ರಾಮುಖ್ಯವಾದ ಸಂಗತಿ ಏನಪ್ಪಾ ಅಂತಂದ್ರೆ, ಅತ್ಯಂತ ಭವ್ಯಕರವಾಗಿರುವಂತಹ ಒಂದು ದೇವಾಲಯವನ್ನ ಆತನು ಕಟ್ತಾನೆ. ಈ ಕಟ್ಟಿದ ಮೇಲೆ ಆತನು ಮಾಡಿರುವಂತ ಕಾರ್ಯವನ್ನು ಕುರಿತಾಗಿ ನಾವು ಮೊದಲನೇ ಒಂದು ಅರಸುಗಳ ಗ್ರಂಥ 8ನೇ ಅಧ್ಯಾಯ 1ರಿಂದ 9ನೇ ವಚನದವರೆಗೆ ಓದುವಾಗ ಅಲ್ಲಿ ಕೆಲವು ಸಂಗತಿಗಳನ್ನು ನಾವು ಗಮನಿಸೋಣ. ದಯಮಾಡಿ ಮೊದಲನೇ ಅರಸುಗಳ ಗ್ರಂಥ 8ನೇ ಅಧ್ಯಾಯ 1ರಿಂದ 9 ವಚನದವರೆಗೆ ದಯಮಾಡಿ ಯಾರು ಓದ್ಬೇಕು.
ನನಗೆ co-host ಮಾಡಿದ್ರೆ ಐ ಥಿಂಕ್ ಐ ಕ್ಯಾನ್ ಶೇರ್ ದ ಪಿಕ್ಚರ್ ಆಫ್ ಸಾಲಮನ್ ಟೆಂಪಲ್ ಆಲ್ಸೋ. ಅದೊಂದು ಒಂಚೂರು ಹೋಸ್ಟ್ ಮಾಡಮ್ಮ. ಆಕ್ಚುಲಿ ಕೋ-ಹೋಸ್ಟ್ ಮಾಡಕ್ ಆಗಲ್ಲ ಇದ್ರಲ್ಲಿ. ಹೋಸ್ಟೇ ಮಾಡಿ. ಹೋಸ್ಟ್ ಮಾಡ್ಲಾ? ಹೋಸ್ಟ್ ಬೇಡ, ಯಾಕಂದ್ರೆ ಯು ನೀಡ್ ಟು ಕಂಟ್ರೋಲ್ ದಟ್ ಒನ್. ಯಾಕಂದ್ರೆ ಸ್ಕ್ರೀನ್ ಶೇರಿಂಗ್ ಏನೋ ಅವಕಾಶ ಇದ್ರೆ ಮಾಡ್ಕೊಡಿ, ಅದರ ಡೋಂಟ್ ವರಿ ಅಬೌಟ್ ಇಟ್. ಓಕೆ, ಇಲ್ಲಿ ತೊಂದರೆ ಇಲ್ಲ. ಮೊದಲ ಅರಸುಗಳ ಗ್ರಂಥ 8ನೇ ಅಧ್ಯಾಯ 9 ವಚನಗಳನ್ನು ಓದ್ಕೊಳ್ರಿ, ಓದೋಣ. ಅದರಲ್ಲಿರುವ ಸಂಗತಿಗಳನ್ನ ಧ್ಯಾನ ಮಾಡೋಣ. ಎಲ್ಲಿಂದ ಓದ್ಬೇಕಾಗಿರೋದ? ಎಷ್ಟನೇ ವಚನದಿಂದ? ಮೊದಲನೇ ಅರಸುಗಳ ಗ್ರಂಥ 8ನೇ ಅಧ್ಯಾಯ 1ನೇ ವಚನದಿಂದ 9ನೇ ವಚನದವರೆಗೆ. ಅನಂತರ ಅರಸನಾದ ಸೊಲೊಮೋನನು ದಾವೀದ ನಗರವಾದ ಚೀಯೋನಿನಿಂದ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನ ಮೇಲೆ ತರುವುದಕ್ಕಾಗಿ ಇಸ್ರಾಯೇಲ್ಯರ ಹಿರಿಯರು, ಕುಲಾಧಿಪತಿಗಳು ಇವರೇ ಮೊದಲಾದ ಎಲ್ಲಾ ಇಸ್ರಾಯೇಲ್ ಪ್ರಧಾನ ಪುರುಷರನ್ನ ಯೆರೂಸಲೇಮಿಗೆ ತನ್ನ ಹತ್ತಿರಕ್ಕೆ ಕರೆಸಿಕೊಂಡನು. ಇಸ್ರಾಯೇಲ್ರೆಲ್ಲರೂ 7ನೆಯ ತಿಂಗಳಾದ ಅಶ್ವೀಜ ಮಾಸದಲ್ಲಿ ಜಾತ್ರೆಗೋಸ್ಕರ ಅರಸನಾದ ಸೊಲೊಮೋನನ ಬಳಿಗೆ ಕೂಡಿ ಬಂದರು. ಇಸ್ರಾಯೇಲ್ಯರ ಎಲ್ಲಾ ಹಿರಿಯರು ಕೂಡಿ ಬಂದಿರಲಾಗಿ ಯಾಜಕರು ಯೆಹೋವನ ಮಂಜೂಷವನ್ನ ಹೊತ್ತುಕೊಂಡರು. ಉಳಿದ ಯಾಜಕರು, ಲೇವಿಯರು ದೇವದರ್ಶನದ ಗುಡಾರ, ಅದರಲ್ಲಿದ್ದ ಪರಿಶುದ್ಧ ವಸ್ತು ಇವುಗಳನ್ನ ಹೊತ್ತರು. ಅರಸನಾದ ಸೊಲೊಮೋನನು ಅಲ್ಲಿ ಕೂಡಿ ಬಂದಿದ್ದ ಎಲ್ಲಾ ಇಸ್ರಾಯೇಲರು ಮಂಜೂಷದ ಮುಂದೆ ಅಸಂಖ್ಯವಾದ ಕುರಿ ದನಗಳನ್ನ ಯಜ್ಞ ಮಾಡಿದರು. ಯಾಜಕರು ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನ ತೆಗೆದುಕೊಂಡು ಬಂದು ಮಹಾ ಪರಿಶುದ್ಧ ಸ್ಥಳವೆನಿಸುವ ಗರ್ಭಗೃಹದಲ್ಲಿ ಕೆರೂಬಿಗಳ ರೆಕ್ಕೆಗಳ ಕೆಳಗೆ ಅದಕ್ಕೆ ನೇಮಕವಾದ ಸ್ಥಳದಲ್ಲಿ ಇಟ್ಟರು. ಕೆರೂಬಿಗಳ ರೆಕ್ಕೆಗಳು ಮಂಜೂಷವಿದ್ದ ಸ್ಥಳದ ಮೇಲೆ ಚಾಚಿದವುಗಳಾಗಿದ್ದರಿಂದ ಮಂಜೂಷವು ಅದರ ಕೋಲುಗಳು ಪೂರ್ಣವಾಗಿ ಅವುಗಳ ನೆರಳಿನಲ್ಲಿದ್ದವು. ಆ ಕೋಲುಗಳು ಬಹಳ ಉದ್ದವಾಗಿದ್ದರಿಂದ ಅವುಗಳ ತುದಿಗಳು ಗರ್ಭಗೃಹದ ಎದುರಿನಲ್ಲಿರುವ ಪರಿಶುದ್ಧ ಸ್ಥಳದಲ್ಲಿ ನಿಂತವರಿಗೆ ಕಾಣಿಸಿದರೂ ಹೊರಗೆ ನಿಂತವರಿಗೆ ಕಾಣಿಸುತ್ತಿರಲಿಲ್ಲ. ಅವು ಇಂದಿನವರೆಗೂ ಅಲ್ಲೇ ಇರುತ್ತವೆ. ಮಂಜೂಷದಲ್ಲಿ 2 ಕಲ್ಲಿನ ಹಲಿಗೆಗಳ ಹೊರತಾಗಿ ಬೇರೇನೂ ಇರಲಿಲ್ಲ. ಯೆಹೋವನು ಐಗುಪ್ತದಿಂದ ಬಂದ ಇಸ್ರಾಯೇಲ್ಯರೊಡನೆ ಹೋರೇಬ್ ಬೆಟ್ಟದ ಬಳಿಯಲ್ಲಿ ಒಡಂಬಡಿಕೆ ಮಾಡಿಕೊಂಡ ಮೇಲೆ ಮೋಶೆಯು ಅವುಗಳನ್ನ ಅದರಲ್ಲಿಟ್ಟಿದ್ದನು. ಓಕೆ, ಈಗ ಇಲ್ಲಿ ನಾವು ಗಮನಿಸ್ತೇವೆ, ಸೊಲೊಮೋನನು ದೇವಾಲಯವನ್ನು ಕಟ್ಟಿದ ಮೇಲೆ ಅದು ಕಟ್ಟಡ ಅತ್ಯಂತ ಭವ್ಯಕರವಾಗಿರುವಂತಹ ಕಟ್ಟಡ ನಿಜ. ಆದರೆ ಆ ದೇವಾಲಯಕ್ಕೆ ಮೆರುಗು ಬರುವಂಥದ್ದು ಯಾವಾಗಪ್ಪ ಅಂತಂದ್ರೆ, ಆ ದೇವಾಲಯಕ್ಕೆ ಜೀವ ಎನ್ನುವಂಥದ್ದು ಬರುವಂಥದ್ದು ಯಾವಾಗಪ್ಪ ಅಂತಂದ್ರೆ, ಮಂಜೂಷವನ್ನ ಆ ದೇವಾಲಯಕ್ಕೆ ತರಬೇಕು. ಈ ಮಂಜೂಷದ ಕುರಿತಾಗಿ ಸ್ವಲ್ಪ ನಾವು ಆಲೋಚನೆ ಮಾಡೋಣ. ಮಂಜೂಷವು ಅಂದ್ರೆ ಏನು ಅಂತಂದ್ರೆ, ದೇವರು ತನ್ನ ಜನರಾಗಿದ್ದ ಇಸ್ರಾಯೇಲ್ ಮಧ್ಯದಲ್ಲಿ ವಾಸ ಮಾಡ್ಲಿಕ್ಕೋಸ್ಕರವಾಗಿ ಮೋಶೆಗೆ ಹೇಳ್ತಾನೆ, ಮೋಶೆ, ನನ್ನ ಜನರಾಗಿರೋದು ಇಸ್ರಾಯೇಲ್ರ ಮಧ್ಯೆ ನಾನು ವಾಸ ಮಾಡ್ಲಿಕ್ಕೆ ಇಷ್ಟಪಡುತ್ತೇನೆ, ನನಗೋಸ್ಕರವಾಗಿ ಒಂದು ದೇವದರ್ಶನ ಗುಡಾರವನ್ನು ನೀನು ಕಟ್ಟಬೇಕು, ಮತ್ತು ಆ ಗುಡಾರವು ಇಸ್ರಾಯೇಲ್ರ 12 ಕುಲದವರ ಮಧ್ಯದಲ್ಲಿರಬೇಕು ಅಂತೇಳಿದ ರೀತಿಗೆ ಮೋಶೆ ಅದನ್ನು ಕಟ್ಟುವಾಗ ಆ ಒಂದು ಮಂಜೂಷದಲ್ಲಿ 2 ಭಾಗವನ್ನು ನೋಡ್ತೇವೆ. ಒಂದು ಅತಿ ಪರಿಶುದ್ಧ ಸ್ಥಳ, ಇನ್ನೊಂದು ಪರಿಶುದ್ಧ ಸ್ಥಳ. ಅತಿ ಪರಿಶುದ್ಧ ಸ್ಥಳದಲ್ಲಿ ಈ ಮಂಜೂಷವು ಇಡಲ್ಪಡುತ್ತದೆ, ಮತ್ತು ಪರಿಶುದ್ಧ ಸ್ಥಳದಲ್ಲಿ ಏನಿರ್ತದೆ, ಬಂಗಾರದ ಧೂಪವೇದಿ ಇರುತ್ತೆ, ದೀಪಸ್ತಂಭ ಇರುತ್ತೆ, ಮತ್ತು ಸನ್ನಿಧಿ ರೊಟ್ಟಿಗಳನ್ನು ತರುವಂತ ಆ ಒಂದು ಮೇಜ್ ಇರುತ್ತೆ, ಮತ್ತು ಹೊರಗಡೆ ಏನಿರುತ್ತೆ, ಗಂಗಾಳ ಇರುತ್ತೆ, ಮತ್ತು ಅದರ ಮುಂದುಗಡೆ ತಾಮ್ರದ ಯಜ್ಞವೇದಿ ಇರುತ್ತೆ. ಇದು ಮಂಜೂಷದ ಕುರಿತಾಗಿ ನಾವು ಮಾಡ್ತಾ ಹೋಗುವಾಗ ಅದನ್ನ ಡೀಟೇಲ್ ನಾವು ಕಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಏನಂತಂದ್ರೆ, ಮಂಜೂಷ ಎನ್ನುವಂಥದ್ದು ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರನ್ನೇ ಸೂಚಿಸುವಂಥದ್ದು. ಈ ಮಂಜೂಷವು ಒಂದು ಪೆಟ್ಟಿಗೆ ರೀತಿಯಲ್ಲಿ ಇರ್ತದೆ. ಆ ಪೆಟ್ಟಿಗೆ ಅದು ಅಕೇಶಿಯಾ ವುಡ್ ಮುಖಾಂತರವಾಗಿ ಮಾಡಲ್ಪಟ್ಟು ಅದಕ್ಕೆ ಬಂಗಾರವು ತಗಡುಗಳು ಅದಕ್ಕೆ ಹೊರಗಡೆ ಮತ್ತು ಒಳಗಡೆ ಎಲ್ಲ ಕಟ್ಟಿದ ಮೇಲೆ ಆ ಒಂದು ಪೆಟ್ಟಿಗೆ ಮೇಲೆ ಕೃಪಾಸನ ಇರುತ್ತೆ. ಆ ಕೃಪಾಸನದ 2 ಭಾಗದಲ್ಲಿ 2 ಕೆರೂಬಿಗಳಿರ್ತಾರೆ. ಕೃಪಾಸನದ 2 ಭಾಗದಲ್ಲಿ ಈ ಕೃಪಾಸನದ 2 ಭಾಗದಲ್ಲಿ 2 ಕೆರೂಬಿಗಳಿರ್ತದೆ. ಆ ಕೃಪಾಸನದ ಮೇಲೆ ದೇವರು ತನ್ನ ಮಹಿಮೆಯಲ್ಲಿ ನಿವಾಸ ಮಾಡ್ತಾನೆ. ಇದು ನಾವು ಅರ್ಥ ಮಾಡ್ಕೊಳ್ಬೇಕು. ಮಂಜೂಷ ಎನ್ನುವಂಥದ್ದು
ದೇವರು ಬೆಳಕಾಗಿ ಆ ಒಂದು ಕೃಪಾಸನದ ಮೇಲೆ ತನ್ನ ಪ್ರಸನ್ನತೆಯನ್ನು ಇಟ್ಟು ದೇವರು ತಾನೇ ತನ್ನ ಬೆಳಕಿನ ಮುಖಾಂತರವಾಗಿ ಇಸ್ರಾಯೇಲರ ಮಧ್ಯದಲ್ಲಿ ಈ ಮಂಜೂಷದ ಕೃಪಾಸನದ ಮೇಲೆ ಆತನು ಇದ್ದುಕೊಂಡು ಅವರ ಆರಾಧನೆಯನ್ನು ಕೇಳ್ತಾನೆ, ಸ್ವೀಕರಿಸ್ತಾನೆ ಮತ್ತು ಅವರ ಪ್ರಾರ್ಥನೆಯನ್ನು ಕೂಡ ಕೇಳ್ತಾನೆ. ಇದು ಮಂಜೂಷದ ಒಂದು ಪ್ರಾಮುಖ್ಯತೆ. ಆದ್ರೆ ಈ ರೀತಿಯಾಗಿ ಇಡಲ್ಪಟ್ಟಿರುವಂತಹ ಈ ಮಂಜೂಷ ಏನಾಗ್ತದೆ, ಸಮುವೇಲನ ಕಾಲದಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ಇಸ್ರಾಯೇಲರ ಮೇಲೆ ಫಿಲಿಸ್ತೀರ್ ಯುದ್ಧಕ್ಕೆ ಬಂದಾಗ ಅವರು ಸೋತೋಗ್ತಾರೆ. ಯಾತಕ್ಕೆ ಸೋತೋಗ್ತಾರೆ ಅಂತಂದ್ರೆ, ಇಸ್ರಾಯೇಲರು ಪಾಪದ ನಿಮಿತ್ತ ಅವರು ದೇವರಿಗೆ ಅವಿಧೇಯತೆಯನ್ನು ತೋರಿಸಿದ್ದರಿಂದ ಸೋಲುವಂತ ಒಂದು ಸಂದರ್ಭ ಬಂದಾಗ ಏನ್ ಮಾಡ್ತಾರೆ, ಈ ಮಂಜೂಷವನ್ನು ತಗೊಂಡೋಗಿ ಅಲ್ಲಿ ಯುದ್ಧ ಭೂಮಿ ತಗೊಂಡು ಹೋಗ್ತಾರೆ. ಯಾಕಂದ್ರೆ ಮಂಜೂಷ ಬಂದ್ರೆ ಯೆಹೋವ ದೇವರು ಬಂದಂಗೆ, ಯೆಹೋವ ದೇವರು ಬಂದ್ರೆ ಫಿಲಿಸ್ತೀಯರನ್ನ ದೇವರು ಸಾಯಿಸಿಬಿಡ್ತಾನೆ, ಅವರನ್ನು ಸೋಲಿಸಿ ಬಿಡ್ತಾನೆ, ನಮಗೆ ಜಯ ಸಿಗ್ತದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅಲ್ಲಿ ಏನಾಗುತ್ತೆ ಗೊತ್ತಾ, ಇಸ್ರಾಯೇಲರು ಪಾಪದ ನಿಮಿತ್ತ ಮಂಜೂಷವನ್ನ ಯುದ್ಧ ಭೂಮಿ ತೆಕ್ಕೊಂಡು ಹೋದರೂ ಕೂಡ ಇಸ್ರಾಯೇಲರಿಗೆ ಸೋಲುಂಟಾಗುತ್ತೆ. ಆ ಸಂದರ್ಭದಲ್ಲಿ ಆ ಮಂಜೂಷದಲ್ಲಿರುವಂತಹ ಒಂದು ದೇವರ ಒಂದು ಪ್ರಸನ್ನತೆ ಅಲ್ಲಿ ಹೊರಟೋಗ್ತದೆ. ಆ ಮಂಜೂಷ ಏನಾಗುತ್ತೆ, ಇಸ್ರಾಯೇಲ್ ಮಧ್ಯದಲ್ಲಿ ಇರುತ್ತೆ. ಅಲ್ಲಿಂದ ನಾವು ಕ್ಲುಪ್ತವಾಗಿ ಹೇಳ್ತೇನೆ, ಫಿಲಿಸ್ತೀಯರ ಮಧ್ಯದಲ್ಲಿ ಇರುತ್ತೆ. ಫಿಲಿಸ್ತೀಯರು ಏನ್ ಮಾಡ್ತಾರೆ, ಆ ಮಂಜೂಷವು ಅವರ ಮಧ್ಯದಲ್ಲಿ ಇರುವಂತಹ ಸಮಯದಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಬೇನೆ ಕಷ್ಟಗಳು ಬರುತ್ತೆ. ಏನ್ ಮಾಡ್ತಾರೆ ಫಿಲಿಸ್ತೀಯರು, ಅದನ್ನ ತಕೊಂಡೋಗಿ ಗಾತಕ್ಕೆ ಕಳಿಸ್ತಾರೆ. ಗಾತಿಂದ ಎಕ್ರೋನ್ ಬರುತ್ತೆ, ಎಕ್ರೋನಿಂದ ಬೆಚ್ಚಮೆತ್ತಿಗೆ ಬರುತ್ತೆ, ಬೆಚ್ಚಮೆತ್ತಿನಿಂದ ಅಭಿನಾದಾಬನ ಮನೆಗೆ ಬರುತ್ತೆ, ಅಭಿನಾದಾಬನ ಮನೆಯಿಂದ ಓಬೇದನ ಮನೆಗೆ ಬರುತ್ತೆ, ಓಬೇದನ ಮನೆಯಿಂದ ಯೆರೂಸಲೇಮಿಗೆ ಬರುತ್ತೆ. ಇದು ಡೀಟೇಲ್ ನಾನು ಮಾತಾಡಲ್ಲ ಈಗ. ಯೆರೂಸಲೇಮ್ನಲ್ಲಿ ಒಂದು ಗುಡಾರವನ್ನು ಹಾಕಿ ಅಲ್ಲಿ ಈ ಮಂಜೂಷವನ್ನ ಯಾರಿಟ್ಟಿರ್ತಾನೆ, ದಾವೀದನ ಇಟ್ಟಿರ್ತಾನೆ. ಈಗ ಸೊಲೊಮೋನ್ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಆ ಯೆರೂಸಲೇಮ್ನಲ್ಲಿ ಇಟ್ಟಿರುವಂತಹ ಆ ಮಂಜೂಷವನ್ನ ಈಗ ಈ ಮೊರಿಯಾ ಬೆಟ್ಟದ ಮೇಲೆ ಕಟ್ಟಲ್ಪಟ್ಟಿರುವಂತಹ ದೇವಾಲಯಕ್ಕೆ ತರುವಂತ ಒಂದು ಕಾರ್ಯಕ್ರಮವನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಐ ಥಿಂಕ್ ಅರ್ಥ ಆಗುತ್ತೆ ಅಂತ ಕಾಣುತ್ತೆ. ದೇವದರ್ಶನ ಗುಡಾರದಲ್ಲಿರುವಂತಹ ಮಂಜೂಷವು ಸಮುವೇಲನ ಕಾಲದಲ್ಲಿ ಫಿಲಿಸ್ತೀಯರ ವಶವಾಗಿ ಅಲ್ಲಿ ಅದರ ಬೇನನ್ನು ತಟ್ಟಿಕೊಳ್ಳಲಾರದೆ ಅವರು ಕಳಿಸಿಕೊಟ್ಟಾಗ ಆ ಮಂಜೂಷವು ಅಷ್ಟೋದಿಂದ ಹಿಡಿದು ಗಾತ್ಗೆ, ಗಾತ್ರಿಂದ ಎಕ್ರೋನಿಗೆ, ಎಕ್ರೋನಿಂದ ಬೆಚ್ಚಮೆಸಿಗೆ, ಬೆಚ್ಚಮೆಸಿಗೆ ಅಭಿನಾದನ ಮನೆಗೆ, ಅಭಿನಾದನ ಮನೆಯಿಂದ ಓಬೇದನ ಮನೆಗೆ, ಓಬೇದನ ಮನೆಯಿಂದ ದಾವೀದನು ಯೆರೂಸಲೇಮ್ ತರ್ತಾನೆ. ಆಗ ಅವನು ಯೋಚನೆ ಮಾಡ್ತಾನೆ, ಅಯ್ಯೋ ಈ ಮಂಜೂಷ ಯೆರೂಸಲೇಮಲ್ಲಿ ಕೇವಲ ಒಂದು ಬಟ್ಟೆ ಮನೆಯಲ್ಲಿದೆ, ಅದು ದೇವದರ್ಶನ ಗುಡಾರನೂ ಅಲ್ಲ, ಅದು ಒಂದು ಟೆಂಟ್ ಅಷ್ಟೇ, ಅದು ಆ ಟೆಂಟ್ನಲ್ಲಿದೆ ಅಂತೇಳಿ ಈ ದೇವಾಲಯವನ್ನು ಕಟ್ಟುವಂತ ಪ್ರಯತ್ನ ಆತನ ಮಗನಾಗಿದ್ದ ಸೊಲೊಮೋನನು ಮಾಡುವಾಗ, ಈಗ ಸೊಲೊಮೋನ್ ಏನ್ ಮಾಡ್ತಾ ಇದ್ದಾನೆ, ಯೆರೂಸಲೇಮ್ನಲ್ಲಿ ಒಂದು ಟೆಂಟ್ನಲ್ಲಿರುವಂತ ಮಂಜೂಷವನ್ನ ಈ ಭವ್ಯಕರವಾಗಿರುವಂತ ಈ ಒಂದು ಏನು $174 ಬಿಲಿಯನ್ ಈ ಬೆಲೆಯಿಂದ ಕಟ್ಟಲ್ಪಟ್ಟಿರುವಂತ ಈ ಒಂದು ದೇವಾಲಯಕ್ಕೆ ಈಗ ಸೊಲೊಮೋನನು ತರುವಂತ ಪ್ರಯತ್ನ ಮಾಡ್ತಾನೆ. ಯಾವ ಪ್ರಯತ್ನ ಮಾಡ್ತಾ ಇದ್ದಾನೆ ಇಲ್ಲಿ ನಾವು ಗಮನಿಸ್ತೇವೆ. ಇಸ್ರಾಯೇಲ್ 7ನೇ ವಚನದಲ್ಲಿ, ಇಸ್ರಾಯೇಲ್ 7ನೇ ತಿಂಗಳಾಗಿರುವಂತ ಅಶ್ವಜ ಮಾಸದಲ್ಲಿ ಜಾತ್ರೆಗೋಸ್ಕರ ಅರಸನಾದ ಸೊಲೊಮೋನನ ಬಳಿಗೆ ಕೂಡಿ ಬಂದ್ರು. ಈ ಜಾತ್ರೆ ಅಂದ್ರೆ ಯಾವ್ದಪ್ಪ ಅಂತಂದ್ರೆ, ಇದು ಈ ವರ್ಡಿಂಗ್ಸ್ ಎಲ್ಲ ಸ್ವಲ್ಪ ಯಾಕೋ ಇದು ಸರಿ ಇಲ್ಲ. ಈ ಜಾತ್ರೆ ಅಂದ್ರೆ ಯಾವ್ದಪ್ಪ ಅಂತಂದ್ರೆ, ಇದು ಪರ್ಣಶಾಲೆಗಳ ಹಬ್ಬ. ಇಸ್ರಾಯೇಲ್ನಲ್ಲಿ 7 ಹಬ್ಬಗಳಿವೆ. 7 ಹಬ್ಬಗಳಲ್ಲಿ ಕೊನೆಯ ಹಬ್ಬ ಪರ್ಣಶಾಲೆಗಳ ಹಬ್ಬ ಅಥವಾ ಗುಡಾರಗಳ ಹಬ್ಬ ಅಂತ ಹೇಳ್ತಾರೆ. ಫೆಸ್ಟಿವಲ್ ಆಫ್ ಟೆಬರ್ನಾಕಲ್ ಅಥವಾ ಫೆಸ್ಟಿವಲ್ ಆಫ್ ಬೂತ್ಸ್ ಅಂತೇಳಿ. ಇದು 7ನೇ ಹಬ್ಬ ವರ್ಷದಲ್ಲಿ, ಇದು 7ನೇ ತಿಂಗಳು ಬರುತ್ತೆ. ಆ 7ನೇ ಹಬ್ಬಕ್ಕೋಸ್ಕರವಾಗಿ ಇಸ್ರಾಯೇಲ್ರೆಲ್ಲರೂ ಕೂಡ ಯೆರೂಸಲೇಮ್ ಬರಬೇಕು. ಇಸ್ರಾಯೇಲ್ನಲ್ಲಿರುವಂತ 7 ಹಬ್ಬಗಳಲ್ಲಿ ನಿಧಾನಕ್ಕೆ ನಾನು ಹೇಳ್ತಾ ಗಮನಿಸಲಿ. ಇಸ್ರಾಯೇಲ್ ಇರುವಂತ 7 ಹಬ್ಬಗಳು, ಆ 7 ಹಬ್ಬಗಳಲ್ಲಿ 3 ಹಬ್ಬಗಳಿಗೆ ಇಸ್ರಾಯೇಲ್ ದೇಶದಲ್ಲಿರುವಂತ ಎಲ್ಲಾ ಗಂಡಸರು ಕೂಡ ಯೆರೂಸಲೇಮಿಗೆ ಸೇರಿ ಬರಬೇಕು. ಆ 3 ಹಬ್ಬಗಳು ಯಾವ್ದಪ್ಪ ಅಂತಂದ್ರೆ, ಪಸ್ಕಾ ಹಬ್ಬ, ಪೆಂತೆಕೋಸ್ತು ಹಬ್ಬ ಮತ್ತು ಪರ್ಣಶಾಲೆಗಳ ಹಬ್ಬ. ಇದು ಪರ್ಣಶಾಲೆಗಳ ಹಬ್ಬ ಕೊನೆಯ ಹಬ್ಬ. ಈ ಕೊನೆಯ ಹಬ್ಬಕ್ಕೋಸ್ಕರವಾಗಿ ಜನರೆಲ್ಲರೂ ಸೇರಿ ಬಂದಾಗ ಸೊಲೊಮೋನ್ ಏನ್ ಮಾಡ್ತಾನೆ, ಇದು ತಕ್ಕ ಸಮಯ. ಎಲ್ಲಾ ಜನರು, ಇಸ್ರಾಯೇಲ್ ಇರುವಂತ ಎಲ್ಲಾ ಗಂಡಸರು ಕೂಡ ಈಗ ಯೆರೂಸಲೇಮಿಗೆ ಸೇರಿ ಬಂದಿದ್ದಾರೆ.
ಈ ಸಂದರ್ಭದಲ್ಲಿ ನಾನು ಈ ದೇವಾಲಯವನ್ನು ಕಟ್ಟಿ ಮುಗಿಸಾಯ್ತು. ಇದನ್ನ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ನಾನು ಮಾಡುತ್ತೇನೆ. ಈ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರೋ ಸಂಗತಿ ಏನಪ್ಪಾ ಅಂತಂದ್ರೆ, ಆ ಯೆರೂಸಲೇಮಿನಲ್ಲಿ ದಾವೀದನು ಕಟ್ಟಿರುವಂತಹ ಒಂದು ಗುಡಾರ, ಒಂದು ಟೆಂಟಿನಲ್ಲಿರುವಂತಹ ಒಂದು ಮಂಜೂಷವನ್ನ ತರಬೇಕಂತೇಳಿ ಆ ಮಂಜೂಷವನ್ನು ಏನ್ ಮಾಡ್ತಾನೆ, ಅದನ್ನು ಈ ದೇವಾಲಯಕ್ಕೆ ಆತನು ತರ್ತಾನೆ. ನಾವು ನೋಡ್ತೇವೆ 6ನೇ ವಚನ ನೋಡ್ತೇವೆ, ಮಂಜೂಷವನ್ನು ತೆಗೆದುಕೊಂಡು ಬಂದು ಮಹಾಪರಿಶುದ್ಧ ಸ್ಥಳವೆನಿಸುವ ಗರ್ಭಗುಡಿಯಲ್ಲಿ ಕಿರುಬಿಗಳ ಕೆಳಗೆ ಅದಕ್ಕೆ ನೇಮಕವಾದ ಸ್ಥಳದಲ್ಲಿ ಅದನ್ನ ಇಟ್ಟರು. ಸೊ ಅದನ್ನ ಸೊಲೊಮೋನ್ ತಗೊಂಡ್ಬಂದು ಈ ಒಂದು ಹೊಸದಾಗಿ ಕಟ್ಟಲ್ಪಟ್ಟಿರುವಂತಹ ಈ ದೇವಾಲಯದ ಅತಿ ಪರಿಶುದ್ಧವಾಗಿರುವಂತಹ ಸ್ಥಳದಲ್ಲಿ ಏನ್ ಮಾಡ್ತಾನೆ, ಈ ಮಂಜೂಷವನ್ನ ತಗೊಂಡ್ಬಂದು ಅಲ್ಲಿ ಇಡ್ತಾರೆ. ಅದಾದ್ಮೇಲೆ ನಾವು ನೋಡ್ತೇವೆ 9ನೇ ವಚನದಲ್ಲಿ 2 ಕಲ್ಲಿನ ಅಳಿಗೆಗಳು ಹೊರತಾಗಿ ಬೇರೆ ಏನೂ ಇರಲಿಲ್ಲ. ಈ ಮಂಜೂಷ ಅನ್ನುವಂಥದ್ದು ಈ ಪೆಟ್ಟಿಗೆಗಳಿಗೆ ನಾವು ದಯಮಾಡಿ ಎಬ್ರಿಯರ್ ಬರೆದ ಪತ್ರಿಕೆ 9ನೇ ಅಧ್ಯಾಯ 4ನೇ ವಚನ ಓದ್ರಿ. ಎಬ್ರಿಯರ್ ಬರೆದ ಪತ್ರಿಕೆ 9ನೇ ಅಧ್ಯಾಯ 4ನೇ ವಚನ. ಎಬ್ರಿಯರ್ ಬರೆದ ಪತ್ರಿಕೆ 9ನೇ ಚಿನ್ನದ ಧೂಪಾರತಿ, ಒಳಗೂ ಹೊರಗೂ ಚಿನ್ನದ ತಗಡನ್ನ ಮಡಾಯಿಸಿದ್ದ ಒಡಂಬಡಿಕೆಯ ಮಂಜೂಷ ಇವುಗಳಿದ್ದವು. ಆ ಮಂಜೂಷದೊಳಗೆ ಮನ್ನಾ ಇಟ್ಟಿದ್ದ ಚಿನ್ನದ ಪಾತ್ರೆಯು, ಆರೋನನ ಚಿಗುರಿದ ಕೋಲು, ಒಡಂಬಡಿಕೆ ಬರೆದಿದ್ದ ಕಲ್ಲಿನ ಹೊಲಿಗೆಗಳು ಇದ್ದವು. ಈ ಮಂಜೂಷದಲ್ಲಿ 3 ಸಂಗತಿಗಳು ನೋಡ್ತಾ ಇದ್ದೇವೆ. ಅವ್ರು ಇಟ್ಟಿದ್ರು ಯಾವಾಗ ದೇವದರ್ಶನ ಗುಡದಲ್ಲಿರುವಾಗ. ಏನ್ 3 ಸಂಗತಿಗಳಲ್ಲಿ? ಚಿನ್ನದ ಪಾತ್ರೆಯಲ್ಲಿ ಮನ್ನಾ ಇಟ್ಟಿದ್ರು, ಮತ್ತು ಚಿಗುರಿರುವಂತ ಆಹಾರನ ಕೋಲಿತ್ತು. ಅದಾದ್ಮೇಲೆ ಅದ್ರೊಳಗೆ ಏನಿತ್ತು, ಇನ್ನ 10 ಆಜ್ಞೆಗಳು ಬರೆದಿರುವಂತ 2 ಕಲ್ಲಿನ ಅಲಿಗೆಗಳಿತ್ತು. 3 ಸಂಗತಿಗಳು ಮಂಜೂಷದಲ್ಲಿ ನೋಡ್ತಾ ಇದ್ದೇವೆ ಒರಿಜಿನಲ್ ಆಗಿ. ಒಂದು ಚಿನ್ನದ ಪಾತ್ರೆಯಲ್ಲಿ ಮನ್ನಾ, 2ನೇದಾಗಿ ಆರೋನನ ಕೋಲಿನ ಚಿಗುರು, 3ನೇದಾಗಿ 10 ಆಜ್ಞೆಗಳ 2 ಕಲ್ಲಿನ ಅಲಿಗೆಗಳು. ಆದ್ರೆ ಈಗೇನಾಗಿದೆ, ಇಲ್ಲಿ 9ನೇ ವಚನ ನೋಡುವಾಗ 2 ಕಲ್ಲಿನ ಅಲಿಗೆಗಳಿಗೆ ಹೊರತಾಗಿ ಬೇರೇನು ಇರಲಿಲ್ಲ. ಈ ಚಿನ್ನದ ಪಾತ್ರೆಯಲ್ಲಿರುವಂತ ಒಂದು ಮನ್ನಾ ಆಗ್ಲಿ ಅಥವಾ ಆರೋನನ ಕೋಲಿನ ಚಿಗುರು ಆಗ್ಲಿ ಕೂಡ ಅಲ್ಲಿಲ್ಲ. ಈಗ ಬರೀ 10 ಆಜ್ಞೆಗಳಿರುವಂತ ಕಲ್ಲಿನ ಅಲಿಗಳು ಮಾತ್ರ ಅಲ್ಲಿರುವಂತದ್ದು ನೋಡ್ತಾ ಇದ್ದೇವೆ. ಇದು ಯಾಕಪ್ಪ ಹೀಗಾಯ್ತು ಅಂತಂದ್ರೆ, ಇಸ್ರಾಯೇಲರು ಅರಣ್ಯ ಪ್ರದೇಶದಲ್ಲಿ 40 ವರ್ಷಗಳ ಪ್ರಯಾಣ ಮಾಡುವಾಗ ಅದ್ಭುತವಾಗಿ ದೇವರು ಅವರಿಗೆ ಮನ್ನವನ್ನ ಉಣಬಡಿಸಿ 40 ವರ್ಷ ಸಾಕಿದ್ದನ್ನ ಪ್ರತಿನಿಧಿಸಲಿಕ್ಕೋಸ್ಕರವಾಗಿ ಅಲ್ಲಿ ಮನ್ನಾ ಇಡಲ್ಪಟ್ಟಿತ್ತು. ಅದೇ ರೀತಿಯಾಗಿ ಮೋಶೆಯ ನಾಯಕತ್ವಕ್ಕೆ ವಿರುದ್ಧವಾಗಿ ಜನರು ತಿರುಗಿ ಬಿದ್ದಾಗ ದೇವರು ಮೋಶೆಯ ನಾಯಕತ್ವವನ್ನು ಪ್ರತಿಪಾದಿಸಲಿಕ್ಕೋಸ್ಕರವಾಗಿ ಆರೋನನ ಕೋಲು ಚಿಗುರುವಂತೆ ಮಾಡಿದ್ದರಿಂದ ಅರಣ್ಯ ಪ್ರಾಂತದಲ್ಲಿ ಇಸ್ರಾಯೇಲ್ ಜ್ಞಾಪಕಾರ್ಥವಾಗಿ ಇವೆರಡು ಇಡಲ್ಪಟ್ಟಿತ್ತು. ಈಗ ಇಸ್ರಾಯೇಲರು ಅರಣ್ಯ ಪ್ರಾಂತದಲ್ಲಿ ಇಲ್ಲ, ಅವರಿಗೆ ಸ್ವದೇಶಕ್ಕೆ ಬಂದಿದ್ದಾರೆ, 6 ಜನರಿರುವಂತಹ ಸ್ಥಳಕ್ಕೆ ಬಂದಿದ್ದಾರೆ, ಕಾನಾನ್ ದೇಶಕ್ಕೆ ಬಂದಿದ್ದಾರೆ. ಆದ್ರಿಂದ ಅವೆರಡರ ಅವಶ್ಯಕತೆ ಇಲ್ಲವಾದ್ರಿಂದ ಅವು ಅಲ್ಲಿಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದಾದ್ಮೇಲೆ ನಾವು ನೋಡ್ತೇವೆ 10ನೇ ವಚನಕ್ಕೆ ಬನ್ರಿ. 10ನೇ ವಚನದಲ್ಲಿ ಏನಿದೆ? 10 ಮತ್ತು 11ನೇ ವಚನ ಓದಿರೋದ ಯಾರೋ ಒಬ್ರು? 10 ಮತ್ತು 11. ಯಾಜಕರು ಪರಿಶುದ್ಧ ಸ್ಥಳದಿಂದ ಹೊರಗೆ ಬಂದ ಕೂಡಲೇ ಮೇಘವು ಯೆಹೋವನ ಆಲಯವನ್ನ ತುಂಬಿಕೊಂಡಿತು. ಯೆಹೋವನ ತೇಜಸ್ಸಿಂದ ವ್ಯಾಪ್ತವಾಗಿದ್ದ ಮೇಘವು ಆಲಯವನ್ನ ತುಂಬಿಕೊಂಡದ್ರಿಂದ ಯಾಜಕರು ಅಲ್ಲಿ ನಿಂತು ಸೇವೆ ಮಾಡಲ್ಲ ಅರದವರಾದರು. ಓಕೆ, ಈಗೇನಾಯ್ತು, ಯಾವಾಗಾದ್ರೆ ಈ ಮಂಜೂಷವನ್ನ ತಕ್ಕ ಸ್ಥಳದಲ್ಲಿ, ಅತಿ ಪರಿಶುದ್ಧವಾಗಿರುವ ಸ್ಥಳದಲ್ಲಿ, ಅದಕ್ಕೋಸ್ಕರವಾಗಿ ನೇಮಿಸಿರುವಂತ ಸ್ಥಳದಲ್ಲಿ ಈ ಮಂಜೂಷವು ಇಡಲ್ಪಡ್ತೋ, ಇಟ್ಟಾಗ ಏನಾಗ್ತಾ ಇದೆ ಅಂತಂದ್ರೆ, ಮೇಘವು ಯೆಹೋವನ ಆಲಯವನ್ನ ತುಂಬಿತು. ಎಷ್ಟು ಮಟ್ಟಿಗೆ ಯೆಹೋವನ ಆಲಯವು ತುಂಬಿತು ಅಂತಂದ್ರೆ, ಯಾಜಕರು ಅಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಆಗದೆ ಅವರು ಹೊರಕ್ಕೆ ಬಂದಿರುವಂಥದ್ದು ನೋಡ್ತೇವೆ. ಅಂದ್ರೆ ಈ ಮೇಘ ಎನ್ನುವಂಥದ್ದು ದೇವರ ಮಹಿಮೆ ಆ ಒಂದು ಹೊಸದಾಗಿ ಕಟ್ಟಲ್ಪಟ್ಟಿರುವಂತ ದೇವಾಲಯವಾಗಿರುವಂತ ಅತಿ ಪರಿಶುದ್ಧ ಸ್ಥಳದಲ್ಲಿ ಇರುವಂತ ಆ ಮಂಜೂಷದ ಮೇಲೆ ತುಂಬಿತು ಎಂಬುದಾಗಿ ನೋಡ್ತೇವೆ. ಈ ಮೇಘವನ್ನು ಕುರಿತಾಗಿ ನಾವು ಸ್ವಲ್ಪ ಧ್ಯಾನ ಮಾಡಬೇಕು, ಅದಕ್ಕೋಸ್ಕರ ದಯಮಾಡಿ ಗಮನಿಸಿ. ಈ ಮೇಘ ಎನ್ನುವಂಥದ್ದು ಆಕ್ಚುಲಿ ಏನಪ್ಪಾ ಅಂದ್ರೆ ದೇವರ ಒಂದು ಪ್ರಸನ್ನತೆ.
ಇದಕ್ಕೆ ಇಂಗ್ಲಿಷ್ ನಲ್ಲಿ ಶಕೀನಾ ಗ್ಲೋರಿ, ದೇವರ ಮಹಿಮೆ, ದೇವರ ಪ್ರಸನ್ನತೆ. ದೇವರು ಬೆಳಕಿನೋಪಾದಿಯಲ್ಲಿ ಇಸ್ರಾಯೇಲರ ಮಧ್ಯದಲ್ಲಿ, ಆತನು ಈ ಮೇಘದೋಪಾದಿಯಲ್ಲಿ ಮಂಜೂಷದಲ್ಲಿ ಆ ಕೃಪಾಸನದ ಮೇಲೆ ಆತನು ಇರುವಾತನು. ಪರಲೋಕದಿಂದ ಒಂದು ವೇಳೆ ಹೇಳ್ಬೇಕಂತಂದ್ರೆ, ಪರಲೋಕದಲ್ಲಿ ಮಹಿಮೆಯಲ್ಲಿದ್ದಂಥ ದೇವರು ಇಸ್ರಾಯೇಲರ ಮಧ್ಯದಲ್ಲಿ ನಿವಾಸ ಮಾಡಲಿಕ್ಕೋಸ್ಕರವಾಗಿ ಮಂಜುಷದ ಮೇಲೆ ಮೇಘದೋಪಾದಿಯ ಬೆಳಕಿನಾಗಿರುವಂತ ಶಕೀನ ಎಂಬುವಂತ ಗ್ಲೋರಿಯ ಮುಖಾಂತರವಾಗಿ ದೇವರು ಅಲ್ಲಿ ನಿವಾಸ ಮಾಡುವಂಥದ್ದು ನೋಡ್ತೇವೆ. ಈಗ ನಾವು ಗಮನಿಸಿ ಒಂದು ಮಾತನ್ನು ಸೂಕ್ಷ್ಮವಾಗಿ ಗಮನಿಸ್ರಿ. ಯಾವಾಗಾದ್ರೆ ಈ ಮಂಜೂಷವು ಸೊಲೊಮೋನನು ಕಟ್ಟಿರುವಂತ ದೇವಾಲಯದ ಅತಿ ಪರಿಶುದ್ಧ ಸ್ಥಳದಲ್ಲಿ ಇಟ್ಟಾಗ ಈ ಮೇಘವು ಬಂತು ಎಂಬುದನ್ನು ನೋಡಿದಾಗ, ಅಲ್ಲಿವರೆಗೂ ಈ ಮೇಘ ಏನಾಗಿತ್ತು? ಅಲ್ಲಿವರೆಗೂ ಇಸ್ರಾಯೇಲ್ ಮಧ್ಯದಲ್ಲಿ ದೇವರ ಪ್ರಸನ್ನತೆ ಇರಲಿಲ್ವಾ? ಅಲ್ಲಿವರೆಗೆ ಆ ಮೇಘ ಎಲ್ಲೂ ಹೋಗಿತ್ತು? ಇದರ ಒಂದು ಸ್ವಲ್ಪ ಹಿನ್ನೆಲೆಯನ್ನು ನಾನು ಕ್ಲುಪ್ತವಾಗಿ ಹೇಳ್ತೇನೆ, ನೀವು ಗಮನಿಸ್ರಿ. ಈ ಮೇಘ ಎನ್ನುವಂಥದ್ದು ಎಲ್ಲಿ ಮೊದಲನೇದಾಗ ನಾವು ನೋಡುತ್ತೇವೆ ಅಂತಂದ್ರೆ, ಯಾವಾಗಾದ್ರೆ ಪಸ್ಕಾ ಕುರಿಯ ರಕ್ತದ ಮುಖಾಂತರವಾಗಿ ಇಸ್ರಾಯೇಲರು ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದಿ, ದಾಸತ್ವದಿಂದ ಬಿಡುಗಡೆ ಹೊಂದಿ, ಕೆಂಪು ಸಮುದ್ರವನ್ನ ದಾಟಿದ ಮೇಲೆ ಈ ಮೇಘ ಪಸ್ಕಾ ಕುರಿ ರಕ್ತದ ಮುಖಾಂತರವಾಗಿ ಐಗುಪ್ತ ದೇಶವನ್ನ ದಾಟಿ ಬಂದ ಮೇಲೆ ಈ ಮೇಘ ಎನ್ನುವಂಥದ್ದು ಅವ್ರು ಕಾಣಿಸ್ಕೊಳ್ಳುತ್ತೆ. ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ? ನಾವು ವಿಮೋಚನೆ ಕಾಲದಲ್ಲಿ ನಾವು ಗಮನಿಸುತ್ತೇವೆ. ಹಗಲೊತ್ತಿನಲ್ಲಿ ಅದು ಮೇಘಸ್ತಂಭವಾಗಿ, ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ಮೇಘ ಎನ್ನುವಂಥದ್ದು ಕಾಣಿಸಿಕೊಂಡು, ಇಸ್ರಾಯೇಲರು ಯಾವಾಗಾದ್ರೆ ಪಸ್ಕಾ ಕುರಿಯ ರಕ್ತದ ಮುಖಾಂತರ ವಿಮೋಚನೆ ಹೊಂದುತ್ತಾರೋ, ವಿಮೋಚಿಸಲ್ಪಟ್ಟಿರುವಂತ ಈ ಜನಾಂಗದ ಮಧ್ಯದಲ್ಲಿ ದೇವರು ಮೇಘದೋಪಾದಿಯಲ್ಲಿ ಕಾಣಿಸ್ಕೊಳ್ತಾನೆ. ಈಗಲೂ ಕೂಡ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತ ಎಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ? ಅಮೆರಿಕಾದಲ್ಲಿರುವಂತ ವೈಟ್ ಹೌಸ್ ಅಲ್ಲಿ ಕಾಣಿಸೋದಿಲ್ಲ, ಅಥವಾ ಡೆಲ್ಲಿಲಿರುವಂತಹ ಪಾರ್ಲಿಮೆಂಟ್ ಭವನದಲ್ಲಿ ಕಾಣಿಸೋದಿಲ್ಲ, ಅಥವಾ ಎಲ್ಲಾ ರಾಷ್ಟ್ರಗಳ ಸಮಿತಿ ಆಗಿರುವಂತಹ ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ ಇರೋದಿಲ್ಲ. ದೇವರು ಎಲ್ಲಿರ್ತಾನೆ ಗೊತ್ತಾ? ತನ್ನ ಎಲ್ಲಿ 2-3 ನನ್ನ ಹೆಸರು ಸೇರಿ ಬರುತ್ತಾರೋ ಆತರ ಹೆಸರಿನಲ್ಲಿ. ಅಂದ್ರೆ ಯೇಸು ಕ್ರಿಸ್ತ ರಕ್ತದ ಮುಖಾಂತರ ವಿಮೋಚಿಸಲ್ಪಟ್ಟಿರುವಂತಹ ಜನಾಂಗ 2-3 ಇದ್ರೂ ಕೂಡ ಪರವಾಗಿಲ್ಲ, ಸಭೆಯ ಮಧ್ಯದಲ್ಲಿ ಆತ ನಿವಾಸ ಮಾಡ್ತಾನೆ. ಈ ಒಂದು ಮೇಘ ಅಲ್ಲಿ ಐಗುಪ್ತ ದೇಶದಿಂದ ಪಸ್ಕಾ ಕುರಿ ರಕ್ತದ ಮುಖಾಂತರವಾಗಿ ವಿಮೋಚಿಸಲ್ಪಟ್ಟಿರುವಂತಹ ಜನಾಂಗದ ಮಧ್ಯದಲ್ಲಿ ಮೇಘ ಕಾಣಿಸ್ಕೊಳ್ಳುತ್ತೆ. ಆ ಮೇಘ ಅಲ್ಲಿಂದ ಏನಾಗುತ್ತೆ ಗೊತ್ತಾ? ಅವರನ್ನ ಅರಣ್ಯ ಪ್ರಾಂತದಲ್ಲಿ ನಡೆಸ್ಕೊಂಡು ಹೋಗುತ್ತೆ. ನಡೆಸ್ಕೊಂಡು ಹೋಗಿರುವಂತ ಈ ಮೇಘ ಏನಾಗುತ್ತೆ ಗೊತ್ತಾ? ದೇವದರ್ಶನ ಗುಡಾರ ಎಂಬುವಂಥದ್ದನ್ನ ಕಟ್ಟಲ್ಪಟ್ಟು ಅಲ್ಲಿ ಮೋಶೆಯ ಮುಖಾಂತರವಾಗಿ ಮಂಜೂಷ ಇಟ್ಟಾಗ ಕೃಪಾಸನದ ಮೇಲೆ ದೇವರು ಬೆಳಕಿನೋಪದಲ್ಲಿ ನಿವಾಸ ಮಾಡ್ತಾನೆ. ಆದ್ರೆ ಕೃಪಾಸನದ ಮೇಲೆ ಬೆಳಕಿನೋಪದಲ್ಲಿ ನಿವಾಸ ಮಾಡುತ್ತದೆ ಈ ಮೇಘ ಏನಾಯಿತು ಅಂದ್ರೆ, ಯಾವಾಗಾದ್ರೆ ಸಮುವೇಲನ ಕಾಲದಲ್ಲಿ ಈ ಮಂಜೂಷವನ್ನ ಅವರು ಫಿಲಿಸ್ಟಿಯರ ಯುದ್ಧ ಭೂಮಿಗೆ ತೆಕ್ಕೊಂಡು ಹೋಗ್ತಾರೋ, ಅವರ ಅವಿಧೇಯತೆ ಮತ್ತು ವಿಗ್ರಹಾರಾಧನೆಯ ಮುಖಾಂತರವಾಗಿ ಆ ಮೇಘ ಅಲ್ಲಿಂದ ಬಿಟ್ಟು ಹೋಗುತ್ತೆ. ಅದರ ಒಂದು ಸಾದೃಶ್ಯವನ್ನ ನಾವು ಯಾವಾಗ ನೋಡ್ತೇವೆ ಅಂತಂದ್ರೆ, ಇಸ್ರಾಯೇಲರು ಫಿಲಿಸ್ಟಿಯರ ಮೇಲೆ ಯುದ್ಧಕ್ಕೆ ಹೋದಾಗ ಈ ಒಂದು ಮಂಜೂಷವನ್ನು ತೆಕ್ಕೊಂಡು ಹೋಗ್ತಾರೆ. ಆದ್ರೆ ದೇವರೇನ್ ಮಾಡ್ತಾನೆ ಗೊತ್ತಾ? ಅವರ ಅವಿಧೇಯತೆ ಮತ್ತು ವಿಗ್ರಹದ ನಿಮಿತ್ತವಾಗಿ ಅವ್ರಿಗೆ ಜಯ ಸಿಕ್ಕಲ್ಲ. ಅದರ ಬದಲು ಏನಾಗುತ್ತೆ? ಏಲಿಯ ಮಕ್ಕಳಾಗಿರುವಂತ 2 ಮಕ್ಕಳು ಅವ್ರೇನ್ ಮಾಡ್ತಾರೆ? ಓಪ್ನಿ ಮತ್ತು ಫಿನೆಹಾಸ್ ಇಬ್ಬರು ಕೂಡ ಕೊಲ್ಲಲ್ಪಡ್ತಾರೆ. ಓಪ್ನಿ ಮತ್ತು ಫಿನೆಹಾಸ್ ಕೊಲ್ಲಲ್ಪಟ್ಟಂತ ಸಂದರ್ಭದ ಆ ಒಂದು ವಾರ್ತೆ ಏಲಿಗೆ ಬಂದಾಗ, ಏಲಿ ಮಹಾಯಾಜಕನಾಗಿರುವಂತ ಏಲಿ ಕೂಡ ಆತನು ಕೆಳಗೆ ಬಿದ್ದು ಕತ್ತು ಮುರಿದು ಸತ್ತೋಗ್ತಾನೆ. ಆ ಸಂದರ್ಭದಲ್ಲಿ ಫಿನೆಹಾಸನ ಹೆಂಡತಿ ಗರ್ಭವತಿ ಆಗಿರ್ತಾಳೆ, ಪೂರ್ಣ ಗರ್ಭವತಿ ಆಗಿರ್ತಾಳೆ ಫಿನೆಹಾಸನ ಹೆಂಡತಿ. ಯಾವಾಗಾದ್ರೆ ಆಕೆಯ ಗಂಡ ಸತ್ತು ಹೋಗಿದ್ದಾನೆ ಮತ್ತು ಏಲಿ ಕೂಡ ಸತ್ತು ಹೋಗಿದ್ದಾನೆ ಎಂಬುದಾಗಿ ಆ ಸುದ್ದಿ ಕೇಳ್ತಾಳೋ, ಅವಳಿಗೆ ಪ್ರಸವ ವೇದನೆ ಬಂದು ಮಗುವನ್ನ ಅಡಿತಾಳೆ. ಆ ಮಗುವನ್ನು ಅಡಿಬೇಕಾದ್ರೆ ಆ ನರ್ಸ್ ಹೇಳ್ತಾಳೆ, ನೀನು ಅಳ್ಬೇಡ, ನಿನ್ನ ಗಂಡ ಸತ್ತೋಗಿದ್ದಾನೆ ಮತ್ತು ನಿಮ್ಮ ಸತ್ತೋಗಿದ್ದಾನೆ, ದುಃಖ ಪಡಬೇಡ, ನಿನಗೆ ಒಂದು ಗಂಡು ಮಗು ಹುಡ್ತಾ ಇದೆ, ಸಂತೋಷ ಪಡು ಅಂತ ಹೇಳಿದಾಗ ಅವಳನ್ನೇನ್ ಮಾತಾಡ್ತಾರೆ ಗೊತ್ತಾ? ಆ ಮಗನಿಗೆ ಇಕೋಬಾತ್ ಎಂಬುದಾಗಿ ಹೆಸರಿಡ್ತಾಳೆ. ಇಕೋಬಾತ್ ಅಂದ್ರೆ ದೇವರ ಮಹಿಮೆ ಇಸ್ರಾಯೇಲ್ರಿಂದ ಬಿಟ್ಟು ಹೋಯ್ತು ಅಂತ ಹೇಳಿ. ಇಸ್ರಾಯೇಲ್ ಬಿಟ್ಟು ಹೋಯ್ತು. ಯಾವಾಗ ಬಿಟ್ಟು ಹೋಯ್ತು? ಫಿಲಿಸ್ತಿಯರ ಮೇಲೆ ಅವಿಧೇಯತೆಯಲ್ಲಿ ಇರುವಂತಹ ಇಸ್ರಾಯೇಲ್ ಜನಾಂಗದಿಂದ ಆ ಒಂದು ಮಹಿಮೆ ಬಿಟ್ಟು ಹೋಯ್ತು. ಈ ಬಿಟ್ಟು ಹೋಗಿರುವಂತ ಮಹಿಮೆ
ತಿರುಗಿ ಯಾವಾಗ ಬಂತಪ್ಪ ಅಂತಂದ್ರೆ ಸೊಲೊಮೋನನು ದೇವಾಲಯವನ್ನ ಕಟ್ಟಿ ಅತಿ ಪರಿಶುದ್ಧ ಸ್ಥಳದಲ್ಲಿ ಮಂಜೂಷವನ್ನ ಯಾವಾಗ ತರ್ತಾನೋ, ಯಾವಾಗ ಬಲಿಗಳನ್ನು ಸಮರ್ಪಿಸುತ್ತಾನೋ, ಆಗ ಆ ಒಂದು ದೇವರ ಮಹಿಮೆ ಎಂಬುವಂತಹ ಶಕ್ತಿನ ಗ್ಲೋರಿ ಎನ್ನುವಂತಹ ಬೆಳಕು, ಆ ಮೇಘ ತಿರುಗಿ ಬಂದು ಈ ಒಂದು ದೇವಾಲಯದಲ್ಲಿ ಪ್ರವೇಶ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ಈ ರೀತಿಯಾಗಿ ಈ ಒಂದು ದೇವಾಲಯದಲ್ಲಿ ಮೇಘವು ಬಂದಿರುವಂತದ್ದನ್ನ ನಾವು ನೋಡ್ತೇವೆ. ಈ ರೀತಿಯಾಗಿ ಮೇಘವು ಬಂದಂತ ರೀತಿಯಲ್ಲಿ ನಾವು ಗಮನಿಸುವಾಗ ಸೊಲೊಮೋನ ಏನ್ ಮಾಡ್ತಾನೆ, ಆ ಸಂದರ್ಭದಲ್ಲಿ ಇನ್ನೂ ಕೂಡ ಮುಂದುವರಿಸ್ತಾನೆ. ಒಂದು 5 ನಿಮಿಷದಲ್ಲಿ ಮುಗಿಸ್ಬಿಟ್ಟು ಅದು ಸ್ವಲ್ಪ ಕ್ಲಿಯರ್ ಆಗುತ್ತೆ. ಆದ್ರೆ ಸೊಲೊಮೋನನ ಕಾಲದಲ್ಲಿ ಬಂದಿರುವಂತ ಈ ದೇವಾಲಯದಲ್ಲಿ ಬಂದಂತ ಮೇಘ ಹೆಚ್ಚಿನ ದಿವಸ ಇರಲ್ಲ. ಅಲ್ಲಿ ಸೊಲೊಮೋನನ ಕಾಲವಾದ ಮೇಲೆ ತಿರುಗಿ ಇಸ್ರಾಯೇಲರು ಪಾಪಕ್ಕೆ ಒಳಗಾದದರ ನಿಮಿತ್ತ ಆ ಮೇಘವು ತಿರುಗಿ ಅಲ್ಲಿಂದ ಬಿಟ್ಟು ಹೋಗ್ತದೆ. ಅದನ್ನ ನಾವು ಎಜೆಕೇಲನ ಗ್ರಂಥ, ನೀವು ನಿಧಾನಕ್ಕೆ ಓದ್ಕೊಳ್ರಿ ಪರವಾಗಿಲ್ಲ. ಎಜೆಕೇಲನ ಗ್ರಂಥ 10ನೇ ಅಧ್ಯಾಯ 4ನೇ ವಚನ, ಎಜೆಕೇಲನ ಗ್ರಂಥ 10ನೇ ಅಧ್ಯಾಯ 18, 19ನೇ ವಚನ ಮತ್ತು ಎಜೆಕೇಲನ ಗ್ರಂಥ 11, 23ನೇ ವಚನದಲ್ಲಿ ನಾವು ನೋಡ್ತೇವೆ. ಯಾವಾಗಾದ್ರೆ ಸೊಲೊಮೋನ ಕಾಲದಲ್ಲಿ ದೇವಾಲಯದಲ್ಲಿ ಈ ಒಂದು ಮಂಜೂಷ ತಂದಂತ ಸಂದರ್ಭದಲ್ಲಿ ದೇವರ ಒಂದು ಬೆಳಕು, ಆ ಶಕೀನ ಗ್ಲೋರಿ, ಆ ದೇವರ ಮಹಿಮೆ ಎನ್ನುವಂತ ಮೋಡವು ಬಂದು ಅಲ್ಲಿ ನೆಲೆಸುತ್ತೆ. ಆದ್ರೆ ಸೊಲೊಮೋನನ ಕಾಲದಲ್ಲಿ ಮತ್ತು ತದನಂತರದ ಪಾಪದ ಸಂಗತಿಗಳು ಇಸ್ರಾಯೇಲರ ಮಧ್ಯದಲ್ಲಿ ನಡೆದಿದ್ದರಿಂದ ಅದು ನಾವು ಮುಂದೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಯಾವ ರೀತಿ ಅಂತ ಹೇಳಿ. ಆ ಮೇಘ ಏನಾಗುತ್ತೆ ಗೊತ್ತಾ, ಬಿಟ್ಟೋಗುತ್ತೆ. ಮತ್ತೆ ಯಾವ ರೀತಿ ಬಿಟ್ಟೋಗುತ್ತೆ ಗೊತ್ತಾ, ಆ ಮೇಘ ಆ ಒಂದು ಕೃಪಾಸನದ ಮುಂದೆ ಮೇಲಕ್ಕೆ ಹೇಳ್ತದೆ, ದೇವಾಲಯದ ಬಾಗಿಲ ಹತ್ರ ಬಂದು ನಿಂತುಕೊಳ್ತದೆ. ಅದು ಜನರು ಪಶ್ಚಾತ್ತಾಪ ಪಡಲ್ಲ. ಆ ಒಂದು ಬೆಳಕು ದೇವಾಲಯದ ಬಾಗಿಲನ್ನ ಬಿಟ್ಟು ಯೆರೂಸಲೇಮ್ ಪಟ್ಟಣದ ಮೇಲೆ ಹೋಗಿ ನಿಂತುಕೊಳ್ತದೆ. ಆಗಲೂ ಕೂಡ ಜನರು ಪಶ್ಚಾತ್ತಾಪ ಪಡಲ್ಲ. ಆ ಬೆಳಕು ಯೆರೂಸಲೇಮಿಂದ ಬಿಟ್ಟು ಎಣ್ಣೆ ಮರದ ಗುಡ್ಡದ ಮೇಲೆ ನಿಂತುಕೊಳ್ತದೆ. ಆಗ್ಲಾದ್ರೂ ಬೆಳಕು ಹೋಗ್ತಾ ಇದೆಯಲ್ಲ, ದೇವರ ಮಹಿಮೆ ಇಸ್ರಾಯೇಲಿಂದ ಹೊರಟೋಗ್ತಾ ಇದೆಯಲ್ಲ ಅಂತೇಳಿ ಜನ ಪಶ್ಚಾತ್ತಾಪ ಪಡ್ತಾರೆ, ವಾಪಸ್ ಬರ್ಬೇಕಂತೇಳಿ ದೇವರ ಒಂದು ಆಸೆ. ನೋಡ್ರಿ, ಜನ ಮಧ್ಯದಲ್ಲಿ ನಿವಾಸ ಮಾಡ್ಬೇಕಂತ ಆಸೆ ಪಡ್ತಾ ಇದ್ದಾನೆ. ಆದ್ರೆ ಪಾಪವನ್ನು ಎಂದಿಗೂ ಅದನ್ನು ಸಹಿಸೋದಿಲ್ಲ. ಅದ್ರ ಪಶ್ಚಾತ್ತಾಪ ಪಟ್ಟರೆ ತಿರುಗಿ ವಾಪಸ್ ಬರ್ಬೇಕಂತೇಳಿ ಆ ಒಂದು ಎಣ್ಣೆ ಮರದ ಮೇಲೆ ಗುಡ್ಡದ ಮೇಲೆ ನಿಂತುಕೊಳುತ್ತೆ ಒಂದು ಬೆಳಕು. ಆದ್ರೆ ಇಸ್ರಾಯೇಲ್ ಪಶ್ಚಾತ್ತಾಪ ಪಡಲ್ಲ. ಆದ್ರೆ ಆ ಬೆಳಕು ಮತ್ತೆ ಅಲ್ಲಿಂದ ಹೊರಟೋಗ್ತದೆ. ಈ ಒಂದು ದೇವಾಲಯದ ಕೂಡ ಹೊರಟೋಗ್ತದೆ. ಒಂದು ಪ್ರಶ್ನೆ ಕೇಳ್ತೇನೆ, ಆ ಬೆಳಕು ಹೊರಟು ಹೋಗಿರುವಂತಹ ಎಜೆಕೇಲನ ಗ್ರಂಥದಲ್ಲಿ 11ನೇ ಅಧ್ಯಾಯದಲ್ಲಿ ಎಣ್ಣೆ ಮರದ ಗುಡ್ಡದ ಮೇಲಿಂದ ಹೊರಟು ಹೋಗಿರುವಂತಹ ಬೆಳಕು ಮತ್ತೆ ತಿರುಗಿ ಯಾವಾಗ ಬಂತು ಹೇಳ್ರಿ? ಯಾರೋ ಒಂದು ಪ್ರಶ್ನೆ ಇದು, ಕ್ವಿಜ್. ಯಾವಾಗ ಬಂದು ತಿರುಗಿ? ಯಾರು ಬೇಕಾದ್ರೆ ಹೇಳ್ಬೋದು. ಯಾವಾಗ ಬಂತು ಈ ಭೂಲೋಕಕ್ಕೆ? ಯೇಸು ಕ್ರಿಸ್ತನ ಹೇಳಿ. ಯೇಸು ಕ್ರಿಸ್ತನು ದೀಕ್ಷಾ ಸ್ನಾನ ಹೊಂದುಬೇಕಾರೆ ಪಾರಿವಾಳದ ರೂಪದಲ್ಲಿ. ಅದ್ರ ರೀತಿ ಅದು ನಿಜಾನೆ. ಆಕ್ಚುಲಿ ಲೂಕನ ಬರೆಸುವಂತೆ 1:35 ಹೋಗೋ ಸಂದರ್ಭದಲ್ಲಿ ಮರಿಯಲ್ ಹೇಳ್ತಾಳೆ, ನಾನು ಪುರುಷನನ್ನು ಕಂಡಿಲ್ಲ, ನನಗೆ ಗರ್ಭ ಹೆಂಗ್ ಧರಿಸುತ್ತೆ ಅಂತ ಹೇಳಿದಾಗ ಲೂಕನ ಬರೆಸುವಂತೆ 1:30 ನೋಡ್ತೇವೆ. ಏನ್ ನೋಡ್ತೇವೆ ನೋಡ್ರಿ ಇಲ್ಲಿ? ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ಅಂದ್ರೆ ಈ ಬೆಳಕು ಎನ್ನುವಂಥದ್ದು ಮರಿಯಳ ಗರ್ಭವನ್ನು ಪ್ರವೇಶ ಮಾಡುತ್ತೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವು ದೇವರ ಬಳಿಲಿತ್ತು, ಆ ವಾಕ್ಯವು ಶರೀರಧಾರಿಯಾಗಿ ನಮ್ಮ ಮಧ್ಯದಲ್ಲಿ ನಿವಾಸ ಮಾಡ್ತದ. ಅರ್ಥ ಏನಪ್ಪಾ ಅಂತಂದ್ರೆ, ಆದಿಯಲ್ಲಿದ್ದಂಥ ವಾಕ್ಯವಾಗಿರುವಂತವನು, ರಕ್ಷಕನಾಗಿದ್ದ ಯೇಸು ಕ್ರಿಸ್ತನು ಆ ಬೆಳಗಿನ ರೂಪದಲ್ಲಿ ಆ ಯಾವುದು ಮಂಜೂಷದ ಕೃಪಾಸನದ ಮೇಲಿತ್ತೋ, ಯಾವುದು ಬೆಳಕು ಸೊಲೊಮೋನ ಕಟ್ಟಿರುವಂತ ದೇವಾಲಯದಲ್ಲಿತ್ತೋ, ಅದೇ ಬೆಳಕು, ಅದೇ ಆತ್ಮ, ಅದೇ ಯೇಸು ಕ್ರಿಸ್ತನನ್ನು ಪ್ರತಿನಿಧಿಸುವಂತ ಆ ಒಂದು ಪವಿತ್ರಾತ್ಮನ ಪವಿತ್ರಾತ್ಮನ ಶಕ್ತಿ ಎನ್ನುವುದಾಗಿ ಏನ್ ಕರೆಯಲ್ಪಡ್ತೋ ಆ ಬೆಳಕೆ ಮರಿಯಳ ಗರ್ಭವನ್ನು ಪ್ರವೇಶ ಮಾಡ್ತು. ಆ ಬೆಳಕು ಮರಿಯಳ ಗರ್ಭವನ್ನು ಪ್ರವೇಶ ಮಾಡಿ ಶರೀರವನ್ನ ಧರಿಸಿಕೊಂಡು, ಆ ಶರೀರವನ್ನು ಧರಿಸಿಕೊಂಡು ಹುಟ್ಟಿರುವಂತ ಆ ಮಗುವೆ ಪವಿತ್ರ ಶಿಶು, ಆದ್ರೆ ನಮ್ಮ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನು. ಈ ಲೋಕಕ್ಕೆ ಬೆಳಕು ಬಂತು. ಅದನ್ನೇ ಯವನ ಬರೆಸುವಂತೆ ನೋಡ್ತೇವೆ.
ಕತ್ತಲೆಯ ಲೋಕದಲ್ಲಿ ಬೆಳಕು ಅವತರಿಸುತ್ತೆ ಎಂಬುದಾಗಿ. ಅದು ಯೇಸು ಕ್ರಿಸ್ತನು ತಾನೇ, ನಾನೇ ಈ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಹೇಳಿದ. ಆ ರೀತಿಯ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದನು. ಆತನು ಮೊದಲನೇ ಕೊರಿಂಥ ಬರೆದ ಪತ್ರಿಕೆ 2:8 ನೋಡ್ತೇವೆ, ಆತನು ದೇವರ ಮಹಿಮೆಯ ಬೆಳಕಾಗಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಯಾರು? ಯೇಸು ಕ್ರಿಸ್ತನೇ. ಆದ್ರೆ ಯೇಸು ಕ್ರಿಸ್ತನು 33 ವರ್ಷಗಳ ಕಾಲ ಮಾತ್ರ ಈ ಲೋಕದಲ್ಲಿದ್ದ. ಅದಾದ್ಮೇಲೆ ಏನಾಯ್ತು? ಅದನ್ನು ಶಿಲುಬೆಗೆ ಹಾಕಿದ್ರು. ಅದಾದ್ಮೇಲೆ ಏನಾಯ್ತು? ಪುನರುತ್ಥಾನ ಯುದ್ಧ ಬಂದ. ಪುನರುತ್ಥಾನ ಯುದ್ಧ ಬಂದ್ಮೇಲೆ ಏನಾಯ್ತು? ಯೇಸು ಕ್ರಿಸ್ತನು ಅದನ್ನು ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಅದೇ ಪರಲೋಕಕ್ಕೆ ಒಯ್ಯಲ್ಪಟ್ಟ ಮೇಲೆ ತಿರುಗಿ ಪವಿತ್ರಾತ್ಮನಾಗಿರುವ ದೇವರು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಆತನ ಇರಿದು ಬರ್ತಾನೆ. ಪವಿತ್ರಾತ್ಮನಾಗಿರುವಂತ ದೇವರು ಈಗ ಯೇಸು ಕ್ರಿಸ್ತನ ಆತ್ಮ, ಪವಿತ್ರಾತ್ಮನ ಆತ್ಮ ಮತ್ತು ಯೆಹೋವ ದೇವರ ಆತ್ಮ ಹೆಚ್ಚು ಕಮ್ಮಿ ಇದು ಪರ್ಯಾಯ ಪದಗಳನ್ನಾಗಿ ನಾವು ತಕೊಳ್ಳಬೇಕು. ಅವು ಮೂರು ಕೂಡ ಒಂದೇ, ಒಬ್ಬನೇ ದೇವರನ್ನು ಪ್ರತಿನಿಧಿಸುವಂತದ್ದು. ಈಗ ಯೇಸು ಕ್ರಿಸ್ತನೆಂಬಂತ ಅದು ಪವಿತ್ರಾತ್ಮನೆಂಬಂತ ಅಥವಾ ನಮ್ಮ ರಕ್ಷಕನಾದಂತ ಬೆಳಕು ಎಲ್ಲಿದಪ್ಪ ಇದೆ ಅಂತಂದ್ರೆ, ಯಾವ ರೀತಿಯಾಗಿದೆಪ್ಪ ಅಂತಂದ್ರೆ, ಎಲ್ಲಿ 2-3 ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾ ಇದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಸಭೆಯ ಮಧ್ಯದಲ್ಲಿ ಹೀಗಿದೆ. ಮತ್ತೆ ಮೊದಲನೇ ಕೊರಿಂಥ ಬರೆದ ಪತ್ರಿಕೆ 6:19 ಪ್ರಕಾರವಾಗಿ ಎವ್ರಿ ಬಿಲೀವರ್, ನೀವು ದೇವರ ಗರ್ಭಗುಡಿಯಾಗಿದ್ದೀರಲ್ಲ, ಪ್ರತಿಯೊಬ್ಬ ವಿಶ್ವಾಸಿಯ ಹೃದಯದಲ್ಲಿ ಆ ಬೆಳಕಿದೆ. ಮತ್ತು ಮೊದಲನೇ ಕೊರಿಂಥ ಬರೆದ ಪತ್ರಿಕೆ 3ನೇ ಅಧ್ಯಾಯ 16 ನೋಡ್ತೇವೆ, ಸಭೆ ದೇವರ ಆಲಯ, 2-3 ಕೂಡಿ ಬರುವಂತ ಆಲಯ, ಅಲ್ಲಿ ಕ್ರಿಸ್ತನ ಬೆಳಕಿದೆ ಈಗಿನ ಕಾಲದಲ್ಲಿ. ಇದು ಈ ರೀತಿಯಾಗಿ ಬೆಳಕು ಎಲ್ಲಿಂದ ಪ್ರಾರಂಭವಾಯಿತು? ಆ ಒಂದು ಇಸ್ರಾಯೇಲರು ಪಸ್ಕಾ ಕುರಿ ರಕ್ತದ ಮುಖಾಂತರ ವಿಮೋಚನೆ ಹೊಂದಿದ ಮೇಲೆ ಮೋಡದ ರೀತಿಯಲ್ಲಿ ಹಗಲು ಹೊತ್ತು ಮೇಘಸ್ತಂಭವಾಗಿ, ರಾತ್ರಿ ಹೊತ್ತು ಅಗ್ನಿಸ್ತಂಭವಾಗಿದ್ದಂತ ಆ ಒಂದು ಬೆಳಕು ಮೋಶೆ ಕಟ್ಟಿರುವಂತ ದೇವದರ್ಶನ ಗುಡಾರದಲ್ಲಿರುವಂತ ಮಂಜೂಷದ ಕೃಪಾಸನದ ಮೇಲೆ ಸ್ವಲ್ಪ ಕಾಲ ಇತ್ತು. ಅದು ಫಿಲಿಸ್ಟಿಯರು ಯುದ್ಧಕ್ಕೆ ಹೋದಂತ ಸಂದರ್ಭದಲ್ಲಿ ಹೊರಟು ಹೋಯ್ತು. ಇಕೋಬಾತ್ ಎಂಬುದನ್ನು ನೋಡ್ತಾ ಇದ್ದೇವೆ. ಅದಾದ್ಮೇಲೆ ಸೊಲೊಮೋನನ ದೇವಾಲಯವನ್ನು ಕಟ್ಟಿದ ಮೇಲೆ ಸೊಲೊಮೋನನ ದೇವಾಲಯಕ್ಕೆ ಬಂದು ಆ ಬೆಳಕು ನಿವಾಸ ಮಾಡುತ್ತೆ. ಆದ್ರೆ ಇಸ್ರಾಯೇಲರ ಪಾಪದ ನಿಮಿತ್ತ ತಿರುಗಿ ಆ ಬೆಳಕು ಹೊರಟೋಗುತ್ತೆ. ಆ ಬೆಳಕು ತಿರುಗಿ ಯೇಸು ಕ್ರಿಸ್ತನ ಮುಖಾಂತರವಾಗಿ ಲೋಕಕ್ಕೆ ಬರುತ್ತೆ. ಯೇಸು ಕ್ರಿಸ್ತನ ಪುನರುತ್ಥಾನವಾಗಿ ಹೋದ ಮೇಲೆ ಪವಿತ್ರಾತ್ಮನಾಗಿರುವಂತಹ ದೇವರ ರೀತಿಯಲ್ಲಿ ಬೆಳಕು ಈಗ ಪ್ರತಿಯೊಂದು ವಿಶ್ವಾಸಿಯ ಮಧ್ಯದಲ್ಲಿ ಮತ್ತು ಸಭೆಯ ಮಧ್ಯದಲ್ಲಿ ಆ ಬೆಳಕಿದೆ. ಮತ್ತು ಈ ಬೆಳಕು ಎಷ್ಟು ದಿವಸ ಇರುತ್ತೆ? ಇಲ್ಲಿ ಸಭೆ ಎತ್ತಲ್ಪಡುವವರಿಗೆ ಇರುತ್ತೆ. ಸಭೆ ಎತ್ತಲ್ಪಟ್ಟ ಮೇಲೆ 7 ವರ್ಷ ಮಹಾಶ್ರಮ ಕಾಲದಲ್ಲಿ ಈ ಬೆಳಕು ಈ ಲೋಕದಲ್ಲಿ ಇರಲ್ಲ. ಅದಾದ್ಮೇಲೆ ರಕ್ಷಕ ಯೇಸು ಕ್ರಿಸ್ತ 2ನೇ ಸತಿ ಈ ಲೋಕಕ್ಕೆ ಬಂದು 1000 ವರ್ಷ ಆಳ್ವಿಕೆ ಪ್ರಾರಂಭ ಮಾಡಿದ ಮೇಲೆ 1000 ವರ್ಷ ಆಳ್ವಿಕೆಯಲ್ಲಿ ಕೂಡ ತಿರುಗಿ ಒಂದು ದೊಡ್ಡ ದೇವಾಲಯ ಕಟ್ಟಲ್ಪಡುತ್ತೆ. ಅದು 4ನೇ ದೇವಾಲಯ. ಅದು ಮಹಾಶ್ರಮಗಳ ಕಾಲದಲ್ಲಿ ಒಂದು ದೇವಾಲಯ ಕಟ್ಟಲ್ಪಡುತ್ತೆ. ಅಂತ್ಯಕ್ರಿಸ್ತನ ಅಲ್ಲಿ ಕೂತ್ಕೊಂತಾನೆ, ಅದು ಹೋಗುತ್ತದೆ. ಅದು 1000 ವರ್ಷ ಆಳ್ವಿಕೆಯಲ್ಲಿ ಮತ್ತೆ ಒಂದು ದೊಡ್ಡ ದೇವಾಲಯ ಕಟ್ಟಲ್ಪಡುತ್ತೆ ಇಸ್ರಾಯೇಲ್ನಲ್ಲಿ, ಯೆರೂಸಲೇಮ್ನಲ್ಲಿ. ಆ ಯೆರೂಸಲೇಮ್ ಇಡೀ ಪ್ರಪಂಚಕ್ಕೆ ವರ್ಲ್ಡ್ ಕ್ಯಾಪಿಟಲ್ ಆಗುತ್ತೆ. ಇಡೀ ಪ್ರಪಂಚಕ್ಕೆ ಅದು ರಾಜಧಾನಿ ಆಗುತ್ತೆ. ಆ ದೇವಾಲಯದಲ್ಲಿ ಮತ್ತೆ ತಿರುಗಿ ಆ ಬೆಳಕು ಬಂದು ನಿವಾಸ ಮಾಡುತ್ತೆ 1000 ವರ್ಷಗಳ ಕಾಲ. ಇದು ದೇವರ ಪ್ರಸನ್ನತೆಯನ್ನು ಕುರಿತಾಗಿ ನಾವು ಆಲೋಚನೆ ಮಾಡ್ತೇವೆ. ಈ ರೀತಿಯಾಗಿ ಆ ಬೆಳಕು ಎನ್ನುವಂಥದ್ದು ಸೊಲೊಮೋನನ ಕಾಲದಲ್ಲಿ ದೇವಾಲಯದಲ್ಲಿ ಕಟ್ಟಿದಂತ ಸಂದರ್ಭದಲ್ಲಿ ಆ ಒಂದು ದೇವಾಲಯದ ಮೇಘದಿಂದ ತುಂಬಿದ್ದರಿಂದ ಯಾಜಕರು ಕೂಡ ಸೇವೆ ಮಾಡಿಕೊಳ್ಳಕ್ಕೆ ಆಗದೆ ಸಾಧ್ಯವಾಗದೇ ಒಂದು ಪರಿಸ್ಥಿತಿಯಲ್ಲಿ ಅವರಿದ್ದರು. ಕೊನೆಯದಾಗಿ ಮೊದಲನೇ ಅರಸುಗಳ ಗ್ರಂಥ 8ನೇ ಅಧ್ಯಾಯ 12-13 ಆತನು ಸೊಲೊಮೋನನ ಪ್ರಾರ್ಥನೆ ಪ್ರಾರಂಭ ದಯಮಾಡಿ ಹೋದ್ರೆ ಅದನ್ನ. ತರುವಾಯ ಸೊಲೊಮೋನನು, ಯೆಹೋವನೇ, ಕಾರ್ಗತ್ತಲಲ್ಲಿ ವಾಸಿಸುತ್ತೇನೆ ಎಂದು ಹೇಳಿದ್ದಿ. ನಾನು ನಿನಗೋಸ್ಕರ ಒಂದು ಮಂದಿರವನ್ನ ಕಟ್ಟಿಸಿದ್ದೇನೆ, ಅದು ನಿನಗೆ ಶಾಶ್ವತವಾದ ವಾಸಸ್ಥಳವಾಗಿರ್ಲಿ ಎಂದು ಪ್ರಾರ್ಥನೆ ಮಾಡಿದನು. ಈಗ ಇಲ್ಲಿಂದ ಏನಾಗುತ್ತಂದ್ರೆ, ಸೊಲೊಮೋನನು ಯಾವಾಗಾದ್ರೆ ಆ ಕಟ್ಟಲ್ಪಟ್ಟಿರೋ ಒಂದು ದೇವಾಲಯದಲ್ಲಿ ದೇವರ ಬೆಳಕು ಬಂದು ಅಲ್ಲಿ ನೆಲೆಸುತ್ತೋ ಆಗ ಅವನು ಪಕ್ಕಾಗುತ್ತೆ, ಓ ದೇವರು ನಮ್ಮ ಒಂದು ಕೆಲಸವನ್ನ ಮೆಚ್ಚಿದ್ದಾನೆ, ದೇವರು ಈ ಒಂದು ದೇವಾಲಯವನ್ನ ಆತನು ಅಂಗೀಕಾರ ಮಾಡಿದ್ದಾನೆ, ಈ ದೇವಾಲಯದಲ್ಲಿ ದೇವರು ಬಂದು ನಿವಾಸ ಮಾಡ್ಲಿಕ್ಕೆ ಆತನು ತೀರ್ಮಾನ ಮಾಡಿದ್ದಾನೆ ಎನ್ನುವಂಥದ್ದು ಸ್ಪಷ್ಟವಾದ ಮೇಲೆ ಸೊಲೊಮೋನ್ ಯಾವ ರೀತಿ ಪ್ರಾರಂಭ ಮಾಡ್ತಾನೆ ಗೊತ್ತಾ? ಸೊಲೊಮೋನ್, ಯೆಹೋವನೇ, ಕಾರ್ಗತ್ತಲಲ್ಲಿ ವಾಸವಿಸುತ್ತೇನೆ ಎಂದು ಹೇಳಿದ್ದಿ. ದೇವರು ಕಾರ್ಗತ್ತಲಲ್ಲಿ ವಾಸ ಮಾಡ್ತಾ ಇಲ್ಲ. ಆಕ್ಚುಲ್ ಆಗಿ ದೇವರು ತಿಮೋಥಿ ಬರೆದ ಪತ್ರಿಕೆಯಲ್ಲಿ ನೋಡ್ತೇವೆ, ಬೆಳಕಿನಲ್ಲಿ ವಾಸ ಮಾಡ್ತಾನೆ. ದೇವರು ಬೆಳಕಿನಲ್ಲಿ ವಾಸ ಮಾಡಿಕೊಂಡಿದ್ದು ನಮಗೆ ಆ ಬೆಳಕನ್ನು ನೋಡ್ಲಿಕ್ಕೆ ಸಾಧ್ಯವಾಗದೆ ನಾವು ನಶಿಸಿ ಹೋಗಬಾರ್ದು ಎಂಬುದಾಗಿ
ಕತ್ತಲೆಯಿಂದ ಮುಚ್ಚುತ್ತಾನೆ. ಅರ್ಥ ಆಗ್ತಾ ಇದೆಯಾ? ದೇವರು ಬೆಳಕಿನಲ್ಲಿ ವಾಸ ಮಾಡ್ತಾನೆ. ಆ ಬೆಳಕಿನ ಮಹಿಮೆ ಎಷ್ಟು ಮಟ್ಟಿಗೆ ಇರುತ್ತಪ್ಪ ಅಂತಂದ್ರೆ ಮನುಷ್ಯ ನೋಡ್ಲಿಕ್ಕೆ ಆಗಲ್ಲ, ನೋಡಿಕೊಂಡು ಸತ್ತೋಗ್ತಾನೆ. ಅದರ ಒಂದು ಪರಿಶುದ್ಧತೆಯ ಬೆಳಕದು. ಆ ರೀತಿ ಸಾಯಬಾರ್ದಿಂದಾಗಿ ಅದನ್ನು ಕತ್ತಲೆಯಿಂದ ಮುಚ್ಚುತ್ತಾನೆ. ಅದನ್ನ ನಾವು ಇಲ್ಲಿ ಪ್ರಸ್ತಾವ ಮಾಡ್ಕೊಳ್ತಾ ಇದ್ದೇವೆ. ಕಾಲ್ಗತ್ತಲಲ್ಲಿ ವಾಸಿಸುವ ಹೋಗ್ತೀನಿ ಅಂತ ಹೇಳುತ್ತಿ, ನಾನು ನಿನಗೋಸ್ಕರ ಒಂದು ಮಂದಿರವನ್ನು ಕಟ್ಟಿಸಿದ್ದೇನೆ, ಅದು ನಿನಗೆ ಶಾಶ್ವತ ವಾಸಸ್ಥಾನವಾಗಿ ಇರಲಿ ಎಂಬುದಾಗಿ ಪ್ರಾರ್ಥನೆ. ದೇವರೇ, ನಾನು ಮಂದಿರವನ್ನು ಕಟ್ಟಿದ್ದೇನೆ, ನೀನು ಇಲ್ಲಿ ನಿವಾಸ ಮಾಡು, ಇಲ್ಲಿ ಇದ್ದುಕೊಂಡು ನೀ ಏನ್ ಮಾಡ್ಬೇಕು ಅಂತೇಳಿ ತನ್ನ ಪ್ರಾರ್ಥನೆ ಮುಖಾಂತರವಾಗಿ ಆತ ತಿಳಿಸ್ತಾನೆ, ಏನೆಲ್ಲ ದೇವರ ಕಡೆ ಬೇಡ್ಕೊಳ್ತಾನೆ ಅಂತ ಹೇಳಿ. ಅದನ್ನ ನಾವು ಮುಂದಿನ ಕ್ಲಾಸ್ ನಲ್ಲಿ ಧ್ಯಾನ ಮಾಡೋಣ. ಆ ಬೇಡಿಕೊಂಡ ಮೇಲೆ ಏನಾಗ್ತದೆ ಅನ್ನುವಂಥದ್ದು, ಮತ್ತೆ ಅಲ್ಲಿಂದ ಮುಂದಕ್ಕೆ ಆ ಒಂದು ದೇವಾಲಯದ ಒಂದು ಪ್ರಾಧಾನ್ಯತೆ ಯಾವ ರೀತಿಯಾಗಿ ಅದು ಕಳೆದು ಹೋಗುತ್ತದೆ ಎಂಬುದಾಗಿ ಕೂಡ ನಾವು ಮುಂದೆ ಆಲೋಚನೆ ಮಾಡ್ಲಿಕ್ಕಾಗುತ್ತೆ. ದೇವರು ನಮಗೆ ಸಹಾಯ ಮಾಡ್ಲಿ. ಆದ್ರೆ ಒಂದು ಮಾತ್ರ ಆಲೋಚನೆ ಮಾಡ್ರಿ, ಪ್ರಿವಿಲೇಜ್ ಏನಪ್ಪಾ ಅಂತಂದ್ರೆ ನಾವೇ ಅಲ್ಪರ ಯೋಗ್ಯರು, ಅನ್ಯರು, ವಿಗ್ರಹಾರ್ಧಿಕರು. ಆದ್ರೆ ನಾವು ರಕ್ಷಣೆ ಯೇಸು ಕ್ರಿಸ್ತನನ್ನ ನಂಬಿ ಆತನ ರಕ್ತದ ಮುಖಾಂತರ ತೊಳೆಯಲ್ಪಟ್ಟು ಆತನ ಜನಾಂಗವಾಗಿ ಸಭೆಯಾಗಿ ಸೇರಿ ಬರುವಾಗ ಆತನ ಪ್ರಸನ್ನತೆಯನ್ನು ನಾವು ಅನುಭವಿಸ್ತೇವೆ. ಅತ್ಯಂತ ಸುಲಭದ ರೀತಿಯಲ್ಲಿ ಪ್ರಸನ್ನತೆ ಅನುಭವಿಸುತ್ತೇವೆ. ಆ ಪ್ರಸನ್ನತೆಯಲ್ಲಿ ನಾವು ದೇವರ ಮಹಿಮೆಗೋಸ್ಕರ ಜೀವಿಸ್ಲಿಕ್ಕಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ.